ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟೀಸ್ ತಡೆಗಟ್ಟೋದು ಹೇಗೆ? ಕೆಲವೊಂದು ಡಯಾಬಿಟಿಕ್ ಪೇಷಂಟ್ಸ್ಗಳು ಆಫ್ಟರ್ ಡೆಲಿವರಿ ಹೋಗ್ಬಿಡುತ್ತೆ, ಬಟ್ ಕೆಲವೊಬ್ಬರಿಗೆ ಲೈಫ್ ಲಾಂಗ್ ಕೂಡ ಇರುತ್ತೆ, ವಿಚ್ ಇಸ್ ವೆರಿ ಡೇಂಜರಸ್. ಕೆಲವು ಒಂದು ಸರಿ ಏನಾದರೂ ಇದು ಕಾಣಿಸ್ಕೊಳ್ತಂದ್ರೆ ಲೈಫ್ ಲಾಂಗ್ ಕೇರ್ ಆಗುತ್ತೆ. ತಾಯಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಡಯಾಬಿಟೀಸು ಕಿಡ್ನಿನಂಥ ಸಮಸ್ಯೆ ಇದ್ರೆ ಅದು ಮಗುಗೂ ಪಾಸ್ ಆಗೋ ಚಾನ್ಸಸ್ ಇರುತ್ತಾ? ಪಾಸಿಬಲ್. ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಓಕೆ, ಅದು ಇತ್ತು ಅಂದ್ರೆ ಪೇರೆಂಟ್ಸ್ಗೆ ಬರ್ತದೆ ಅಂತ ಅನ್ನೋದು ನಾನು ನೋಡಿದ್ದೀನಿ, ಪೇಷಂಟ್ಸ್ನು ಟ್ರೀಟ್ ಮಾಡಿದ್ದೀನಿ. ರೇರೆಸ್ಟ್ ಅದರ ಏನು, ಓಕೆ, ಅದರ್ವೈಸ್ ಅಲ್ಲ. ಸೊ ನೋ ವರೀಸ್. ನೋ ವರಿ. ಓಕೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಕಾವ್ಯ ಅವರಂತ ಒಂಥರ ಬ್ರೈನ್ ಒಂಥರ ಆಗೋದು, ಕಣ್ಣೆ ಮಂಜುಂಜ ಆಗೋದು, ಊಟ ಸೇರ್ತಿದ್ದಿಲ್ಲ, ಸುಸ್ತಾಗೋದು, ಬರೀ ಮಲ್ಕೊಳ್ಳೋದು ಮಾಡ್ತಿದ್ವಿ. ಬಾಡಿ ಎಲ್ಲ ಸ್ವೆಲ್ಲಿಂಗ್ ಬಂದಿತ್ತು ಸರ್. ಮಾಡಿದ ಸ್ವಲಿಂಗ್ ಬಂದಿತ್ತು. ಓವರಾಲ್ ಹೆಂಗಿದೆಯಮ್ಮ ಈಗ? ಎಲ್ಲ ಚೆನ್ನಾಗಿದೆ. ಬಟ್ ಮೂತಿ ನೆಟ್ಟಿಗೆ ಹೋಗ್ತು. ಅದು ನಾನು ಡೈರೆಕ್ಟ್ ಆಗಿ ಈಗ ಪ್ರಪಂಚಕ್ಕೆ ಆಯುರ್ವೇದ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಗೊತ್ತಾಯ್ತು. ನನಗೂ ಒಂದಿಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ, ನೀವೇನು MBBS ಡಿಗ್ರಿ ಡಾಕ್ಟರ್ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ ಒಂದು ವೇಳೆ MBBS ಅಥವಾ DMS ಮಾಡಿದ್ರೆ ನನ್ನ ಜನ್ಮದಲ್ಲಿ ನಾನು ಇದು ಕಂಡಿಡಕ್ಕೆ ಆಗ್ತಾ ಇರಲಿಲ್ಲ. ಸೊ ಯಾಕೆಂದ್ರೆ ಈಗ ನೀವು ಹೇಳೇ ಬಿಟ್ರಿ, ಮೊದಲು ಇಂಗ್ಲಿಷ್ ಶಬ್ದನೇ ಯೂಸ್ ಮಾಡಕ್ ಹೋಗ್ಬಿಟ್ರಿ, ಯಾರು ಅರ್ಥ ಆಗಲ್ಲ. ಅದು ತುಂಬಾ ಜನ request ಮಾಡ್ಕೊಳ್ತಾ ಇದ್ದಾರೆ. ಗೊತ್ತಾಯ್ತು. ನಮಸ್ಕಾರ, ನಿಮ್ಮೆಲ್ಲರಿಗೂ ಮಿರಾಕಲ್ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಮಿರಾಕಲ್ ಮನೆಮದ್ದು ಕಾರ್ಯಕ್ರಮದಲ್ಲಿ ಬರುವಂತಹ ಎಪಿಸೋಡ್ಸ್ ಆಗಿರಬಹುದು, ಅಥವಾ ನಮ್ಮ ಡಾಕ್ಟರ್ ರಾಜು ಅವರು ಹೇಳ್ತಾ ಇರುವಂತಹ ಆಹಾರ ವಿಧಾನಗಳಾಗಿರಬಹುದು, ಔಷಧಿಯ ವಿಧಾನಗಳಾಗಿರಬಹುದು, ಮತ್ತು ತುಂಬ ಜನ ಪೇಷಂಟ್ಸ್ಗಳಿಗೆ ಹೋಪ್ಸ್ ಇಟ್ಕೊಳ್ಳಿ ಅಂತ ಹೇಳಿ ಮೆಸೇಜ್ ಕೊಡ್ತಾ ಇರೋದಾಗಿರ್ಬೋದು. ತುಂಬ ಜನ ಅದನ್ನು ರೆಸ್ಪಾಂಡ್ ಮಾಡ್ತಾ ಇದ್ದೀರಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡ್ತಾ ಇದ್ದೀರಿ. ಅದರ ಸೂಕ್ತ ಉಪಯೋಗ ಪಡ್ಕೊಳ್ಳಿ ಅನ್ನುವಂತಹ ಉದ್ದೇಶದಿಂದ ಮತ್ತೊಂದಿಷ್ಟು ಎಪಿಸೋಡ್ನೊಂದಿಗೆ ನಾನು ಬಂದಿದ್ದೀನಿ. ತುಂಬ ಜನ ಒಂದಿಷ್ಟು ಕ್ವೆಶನ್ಸ್ಗಳನ್ನು ಮಾಡಿದರೆ, ನೀವು ಈ ಅಗಸೆ ಮಜ್ಜಿಗೆ ಮಾಡ್ಕೊಳ್ಳೋ ವಿಧಾನ ಆಗಿರ್ಬೋದು, ಅಥವಾ ನೀರು ನಿಮಗೆಷ್ಟು ಬಾಯಾರಿಕೆ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು ಅಂದಾಗ ಒಬ್ಬೊಬ್ಬ ಡಾಕ್ಟರ್ ಒಂದೊಂದು ಹೇಳ್ತಾರೆ ಯಾವ್ದು ಫಾಲೋ ಮಾಡಬೇಕು ಅಂತ. ಈ ಎಲ್ಲ ಕ್ವೆಶನ್ಸ್ಗಳ ಜೊತೆಗೆ ಮತ್ತು ಒಂದಿಷ್ಟು ರೋಗಗಳ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಅಗೈನ್ ಮಿರಾಕಲ್ ಮನೆಮದ್ದು ಕಾರ್ಯಕ್ರಮದಲ್ಲಿ ಡಾಕ್ಟರ್ SM ರಾಜು ಅವ್ರನ್ನ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೌ ಆರ್ ಯು? ಫೈನ್. ಒಂದು ಅಗಸೆ ಮಜ್ಜಿಗೆ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ಒಂದು 10 ಲಕ್ಷ ಜನ ಒಂದು 4-5 ದಿನದಲ್ಲಿ ನೋಡಿದ್ರೆ ಸರ್, ಬರೀ ನೋಡೋದಷ್ಟೇ ಅಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಕಾಮೆಂಟ್ಸ್ಗಳು ಇದೆ, ಪ್ರಶ್ನೆಗಳ ಸುರಿಮಳೆ ಕೂಡ ಇದೆ. ಹಾಗೆ ನಾವು 2 ತಿಂಗಳ ಹಿಂದೆ ಮಾಡಿದ್ದಂತಹ ಒಂದು ಎಪಿಸೋಡ್, ಒಬ್ಬ ಮನುಷ್ಯ ಎಷ್ಟು ನೀರು ಕುಡಿಬೇಕು ಅನ್ನುವಂಥದ್ದು, ಅದಕ್ಕೂ ಕೂಡ ಪ್ರಾಸ್ ಆ್ಯಂಡ್ ಕಾನ್ಸ್ ಅನ್ನೋ ಥರ ತುಂಬ ಕಾಮೆಂಟ್ಸ್ಗಳು ಅದು ಬರ್ತಾನೆ ಇದ್ವು. ಸೊ ಅದ್ರ ಬಗ್ಗೆನೂ ನನಗೆ ಕ್ಲಾರಿಟಿ ಬೇಕು ಆ್ಯಸ್ ಅ ಜರ್ನಲಿಸ್ಟ್. ಸೊ ಎಲ್ಲ ಕ್ವೆಶನ್ಸ್ಗಳ ಜೊತೆ ಬಂದಿದ್ದೀನಿ. ಆದರೆ ಈಗ ಈ ಎಪಿಸೋಡ್ನಲ್ಲಿ ನಾನು ಪಿಕ್ ಮಾಡ್ಕೊಂಡಿರುವಂಥ ಸಬ್ಜೆಕ್ಟ್ ಏನು ಅಂತಂದರೆ, ಇಡೀ ಜಗತ್ತಲ್ಲಿ ಕಂಡು ಬರ್ತಾ ಇರುವಂತಹ ಸಮಸ್ಯೆ ಏನು ಅಂತಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಣ್ಮಕ್ಳಲ್ಲಿ ಡಯಾಬಿಟೀಸ್ ಕಾಣಿಸ್ಕೊಳ್ಳುತ್ತೆ. ಕೆಲವೊಂದು ಡಯಾಬಿಟಿಕ್ ಪೇಷಂಟ್ಸ್ಗಳು ಆಫ್ಟರ್ ಡೆಲಿವರಿ ಹೋಗ್ಬಿಡುತ್ತೆ, ಬಟ್ ಕೆಲವೊಬ್ಬರಿಗೆ ಲೈಫ್ ಲಾಂಗ್ ಕೂಡ ಇರುತ್ತೆ, ವಿಚ್ ಇಸ್ ವೆರಿ ಡೇಂಜರಸ್. ಮತ್ತು ಕಿಡ್ನಿ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳೋ ಸಾಕಷ್ಟು ಉದಾಹರಣೆ ಇದೆ. ಮೊದಲಿಗೆ ಪ್ರೆಗ್ನೆನ್ಸಿ ಡಯಾಬಿಟೀಸ್ ಬಗ್ಗೆ ಮಾತಾಡೋದಾದರೆ ನೋಡಿ, ಒಂದು ಹೇಳ್ತೀನಿ, ಕ್ಲಿಯರಾಗಿ ಹೇಳ್ತೀನಿ, ಜನಕ್ಕೆ ಅದು ಸ್ಪಂದಿಸಬೇಕು ಅಂತ. ಕ್ರಾನಿಕ್ ಡಿಸೀಸಸ್ ಏನೇ ಇರಲಿ, ಅದು ಡಯಾಬಿಟೀಸ್ ಇರಲಿ, ಅಥವಾ ಪ್ಯಾಂಕ್ರಿಯೈಟಿಸ್ ಇರಲಿ, ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರಲಿ, ಸೊ ಇವೆಲ್ಲ ಒಂದ್ಸರಿ ಬಂತು ಅಂದರೆ ಲೈಫ್ ಲಾಂಗ್ ಕ್ಯಾರಿ ಮಾಡ್ತಾರೆ. ಹೌದು. ರೀಸನ್ ಏನಂದರೆ, ಇದುವರೆಗೂ ಸೆಲ್ಯುಲಾರ್ ಲೆವೆಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ನು ರೆಗ್ಯುಲೇಟ್ ಮಾಡೋಕ್ಕೆ ಯಾವುದೇ ರೀತಿ ಇನ್ವೆನ್ಷನ್ಸ್ ಇಲ್ಲ. ಈಗ ನಾನು ಮಾಡಿರೋದು ದಟ್ ಇಸ್ ದ ಸೇಮ್ ಥಿಂಗ್. ಈಗ ನೋಡಿ, ಈಗ ನೀವು ಹೇಳಿದ್ರೆ ಪ್ರೆಗ್ನೆನ್ಸಿನಲ್ಲಿ ಕೆಲವರು ಒಂದು ಸರಿ ಏನಾದರೂ ಇದು ತೊಗೊಂಡ್ರೆ ಇದು ಕಾಣಿಸ್ಕೊಳ್ತಂದ್ರೆ ಲೈಫ್ ಲಾಂಗ್ ಕೇರ್ ಆಗುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಕಾವ್ಯ ಅವರಂತ, ಶಿ ಈಸ್ ಐ ಥಿಂಕ್ 23 year old ಲೇಡಿ. ಸೊ ಪ್ರೆಗ್ನೆನ್ಸಿನಲ್ಲಿ ಅವ್ರಿಗೆ ಕಂಡಿದೆ ಏನೋ ಇದು ಡಯಾಬಿಟೀಸ್. ಕಂಡ ಸ್ವಲ್ಪ 1-2 ವರ್ಷದಲ್ಲೇ ಕಿಡ್ನಿ ಪ್ರಾಬ್ಲಮ್ ಶುರುವಾಗಿದೆ. ಒಂದು 5 day ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು, ಬಾಡಿ ಎಲ್ಲ ಊದ್ಕೊಳ್ತು. ಸೊ ಟೆಸ್ಟ್ ಮಾಡಿದಾಗೆ ಇದಿತ್ತು, ಏನೋ ಕ್ರಿಯೇಟಿನಿನ್ ಜಾಸ್ತಿ ಆಗಿತ್ತು. ಸೊ ಇಮಿಡಿಯೇಟ್ಲಿ ಡಯಾಲಿಸಿಸ್ಗೆ ಹೋದರು. ಸೊ ಯಾವ ರೀತಿ ಅಂತಂದರೆ, ಈ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅಂತಂದರೆ, ಅವ್ರ ಅಣ್ಣ ನೋಡ್ತಾ ಇದ್ರು ನೀವು ಎಪಿಸೋಡ್ಸು. ಆಗ ಅವ್ರ ಅಣ್ಣಗೆ ಗೊತ್ತಿತ್ತು ಇದು ಹಿಂಗಿದೆಯಲ್ಲ. ಯಾಕಂದರೆ ಎಸ್ಪೆಷಲಿ ಕಿಡ್ನಿ ಡಿಸೀಸು ಈ ಬಿಲೋ ಮಿಡ್ಲ್ ಕ್ಲಾಸ್ಗೆ ಬಂತು ಅಂದರೆ, ಆಮೇಲೆ ಲೇಬರ್ ಕ್ಲಾಸ್ಗೆ ಅವರಿಗೆಲ್ಲ ಬಂತು ಅಂದರೆ ಇಡೀ ಮನೆನೇ ರೂಯಿನ್ ಆಗೋಗ್ಬಿಡ್ತಾರೆ.
ಸೊ ಯಾಕೆಂದರೆ ಕೂಲಿ ಇಡೀ ಮನೆ ಮಾಡಬೇಕು depend ಆಗೋದೇ ಅವ್ರ ಮೇಲೆ. ಎಲ್ಲನೂ ಸೊ ಎಲ್ಲ ಇದು ಅದು ಆಯಿತು ಅಂದರೆ ಡೈಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು, ಅದು ಹೆಣ್ಮಕ್ಳಿಗೆ ಆಯಿತು ಅಂದರೆ ಗಂಡನಿಗೆ ಕೆಲಸ ಮುಗೀತು ಕತೆ, ಇವ್ರು ನೋಡ್ಕೊಳ್ಳೋದೇ ಆಗ್ತೈತೆ. ಸೇಮ್ ಟೈಪ್ ಅಪ್ಪ ಅಮ್ಮನಿಗೆ ಆಗ್ತು ಅಂದರೆ ಮಗನಿಗೂ ಅದೇ ಆಗ್ತೈತೆ. ಸೊ ಇಲ್ಲಿ ಅವ್ರ ಅಣ್ಣ ಅಬ್ಸರ್ವ್ ಮಾಡಿದ್ರು. ಸೊ ಪಟ್ ಅಂತ ಆ ತಂಗಿನ ಕರ್ಕೊಂಬರ್ಲಿಲ್ಲ, ಗಂಡನೂ ಕರ್ಕೊಂಬರ್ಲಿಲ್ಲ, ಸ್ಟ್ರೈಟ್ ಅವರೇ ಬಂದಿದ್ದಾರೆ ನನ್ನ ಹತ್ರ. ಸೊ ನನ್ನ ಹತ್ರ ಬಂದು ಸ್ಪಷ್ಟವಾಗಿದೆ, ಸರ್ ನಾನು ನಿಮ್ಮ ಫಾಲೋವರು ಫಾರ್ ದ ಲಾಸ್ಟ್ 1-2 ಇಯರ್ಸಿಂದ ನನಗೆಲ್ಲ ಗೊತ್ತಿತ್ತು. ಈಗ ನನ್ನ ತಂಗಿಗಿದ್ದಾರೆ. ನಾನು ಒಂದೇ ಮಾತು ಹೇಳಿದ್ದು, ನಾನು ಡಾಕ್ಟ್ರ್ ಅಲ್ಲ, ಇನ್ವೆಂಟರು. 17 ಇಯರ್ಸ್ ಆಯ್ತು ನಮ್ಮ ಅಪ್ಪರ ಮೇಲೆ ಇದು ಮಾಡಿ. ಸೊ ಇನ್ವೆನ್ಷನ್ ಮಾಡಿದ್ದೀನಿ. ಡಾಕ್ಟರ್ಸ್ ಅಂತೂ ಪ್ರಾಕ್ಟೀಸನ್ನು ಮಾಡ್ತಾರೆ ಸುಮಾರು ಕಡೆ. ಸೊ ಈಗ ನಾನು ನನ್ನ ಅಬ್ಸರ್ವೇಷನ್ ಸ್ಟಡೀಸ್ನಲ್ಲಿ ನಾನು ಹೇಳ್ತೀನಿ, ಯೂರಿನ್ ಬರ್ತಾ ಇತ್ತು ಅಂದರೆ ಡಯಾಲಿಸಿಸ್ ಬೇಕಾಗಿಲ್ಲ, ಎಮರ್ಜೆನ್ಸಿ ಬೇಕು. ಸೊ ಅದಾದಮೇಲೆ ಪರ್ಮನೆಂಟ್ ಬೇಕಾಗಲ್ಲ. ಓಕೆ. ಹಾಂ ಹಾಂ. ಸೊ ಆಮೇಲೆ ಊತ ಮ್ಯಾಕ್ಸಿಮಮ್ 10 ಡೇಸ್ ಕೊಟ್ಟೋಗುತ್ತೆ. ನೆಟ್ಟಿಗೆ ಅವರು ನಾನು ಹೇಳಿದ್ದ ಆಹಾರ ಪ್ರಕ್ರಿಯೆನ ಕರೆಕ್ಟ್ ಮಾಡಬೇಕು. ಸೊ ಯಾಕೆಂದ್ರೆ ಈಗ ನೀವು ಹೇಳೇ ಬಿಟ್ರಿ, ಮೊದಲು ಇಂಗ್ಲಿಷ್ ಶಬ್ದನೇ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾರು ಬರ್ತಾಗಲ್ಲ, ಎಡಿಮೆ ಅಂತೆ, ಅಸೈಟಿಸ್ ಅದು ತುಂಬಾ ಜನ ಅವೆಲ್ಲ ಗೊತ್ತಾಯ್ತು. ಏನಂದ್ರೆ ಕಾಲೂತ, ಮುಖ ಊತ. ಸೊ ಇವೆಲ್ಲ ಊತ ಬಂತು ಅಂದರೆ ಸೊ ಅದಕ್ಕೆ ಸೋ ಮೆನಿ ಮೆಡಿಕೇಶನ್ಸ್ ಎಲ್ಲ ಇದೆ. ಇದು ಊತ ಹೋಗೋದಕ್ಕೆ ಡೈಟರ್ ಅಂತೆ, ಲ್ಯಾಸೆಕ್ಸ್ ಅಂತೆ, ಡೈರಿಟಿಕ್ಸ್ ಅಂತ ಇಂಗ್ಲೀಷ್ನಿಂದ ಹೇಳ್ತಾರೆ ಅದದ್ದು. ಸೊ ನಮ್ಮಲ್ಲಿ ಯಾವ ರೀತಿ ನಾನು ಆ ಪ್ರೋಟೋಕಾಲ್ ಡಿಫೈನ್ ಮಾಡಿದೆ ಅಂದರೆ ಎಡ್ಮ್ಯಾಕ್ಸ್ ಪೌಡರು ಅದಕ್ಕೆ, ಆಮೇಲೆ ಗ್ರಾವಿಯೋಲಾ ಕ್ಯಾಪ್ಸುಲು ಇದಕ್ಕೆ ಏನೋ BP-ಗೆ ನಾರ್ಮಲ್ ಮಾಡೋದಕ್ಕೆ, ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟು, ಮತ್ತು ರೀನಲ್ ಸಪೋರ್ಟು, ಲಿವರ್ ಸಪೋರ್ಟು. ಈ ಗ್ರೂಪ್ ಆಫ್ ಏನಿದೆ ಮೆಡಿಸಿನ್ಸಲ್ಲಿ ಕರೆಕ್ಟಾಗಿ ಇದು ಮಾಡ್ತಿದ್ದಾರೆ. ನಮ್ಮಲ್ಲಿ ಡಾಕ್ಟರ್ಸ್ ಇದ್ದಾರೆ, ಡಯಟಿಷಿಯನ್ಸ್ ಇದ್ದಾರೆ. ಸೊ ಅನ್ಥಿಂಕಬಲ್ ರಿಸಲ್ಟ್ಸ್ ಬರ್ತದೆ. ಸೊ ಇವರು ಪೇಷಂಟ್ ಕರ್ಕೊಂಡು ಬರದೆ, ಪೇಷಂಟ್ ಇಲ್ದೇನೆ ಬರೀ ಬಂದು ಹೇಳಿದ್ದಾರೆ, ಏನೂ ಇಲ್ಲ, ರಿಪೋರ್ಟ್ಸ್ ಇಲ್ಲ, ಏನೂ ಇಲ್ಲ. ಸೊ ಇದೇನಿದು, ಇದು ಸಪ್ಲಿಮೆಂಟ್ಸು. ಸೊ ಪಟ್ ಅಂತ ಆಮೇಲೆ ಬುಕ್ಕಲ್ಲೆಲ್ಲ ಬರೆದಿದ್ದೀನಿ. ಸೊ ಹೋದ್ರು, ಯು ಕೆನಾಟ್ ಇಮ್ಯಾಜಿನ್, ಆವತ್ತೇ ಬಿಡಿಸಿರುತ್ತೆ, 3 ಡಯಾಲಿಸಿಸ್ ಆಗಿರುತ್ತೆ. ಶಿ ಇಸ್ 23 year old, ಇನ್ಸುಲಿನಲ್ಲಿದ್ದಾರೆ. ಆಮೇಲೆ 350+ ಶುಗರ್ ಅಂತೆ ಅವ್ರ ಗಂಡ ಹೇಳ್ತಾರೆ. ಈಗ ಏನಿವೆ ಅವ್ರ ಟೆಸ್ಟ್ ಮನಿ ಕೊಡ್ತೀನಿ. ಸೊ ಆಮೇಲೆ ಅವರು ಡಯಾಲಿಸಿಸ್ಗೆ ಹೋದಾಗ 5.5 ಏನೋ ಇತ್ತಂತೆ, 5 ಪಾಯಿಂಟ್ ಸಮಥಿಂಗ್. ಡಯಾಲಿಸಿಸ್ ಮಾಡ್ತಾ ಇಟ್ ಇಸ್ ರೈಡ್ಸ್ ಟು 8 ಪಾಯಿಂಟ್ ಸಮಥಿಂಗ್. ಆಮೇಲೆ ನಮ್ಮಲ್ಲಿ ಬಂದಾಗ ಮತ್ತೆ ಸ್ವಲ್ಪ ಏನೋ ಊಟದಲ್ಲಿ ವ್ಯತ್ಯಾಸ ಇರ್ಬೋದು, 9ಗೆ ಹೋಯ್ತಂತೆ. ಅದು ಅವರ ತಂಗಿಗೆ ಹೇಳಿಲ್ಲ. 15 ದಿನ ಆದಮೇಲೆ ಚೆಕ್ ಮಾಡಿಸೋಣ. ನಾನು ಹೇಳ್ತೀನಿ 1 ವಾರ ಚೆಕ್ ಮಾಡಿಸ್ತೀನಿ ಅಂತ. 1 ವಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್. ದೆನ್ 15 ದಿನ ಆದಮೇಲೆ ಚೆಕ್ ಮಾಡಿದಾಗ ಅಗೇನ್ 9ಇಂದ 5ಕ್ಕೆ ರೆಡ್ಯೂಸ್ ಆಗಿದೆ, ನಾರ್ಮಲ್. ಆಮೇಲೆ 4.25ಗೆ ಬಂದಿದೆ. ಸೊ ಏನು ಅಂದರೆ ಕರೆಕ್ಟಾಗಿ ನಾನು ಹೇಳಿದ್ದ ಆಹಾರ ಪದ್ಧತಿನ ಯೂಸ್ ಮಾಡಬೇಕು. ಆಮೇಲೆ ಇನ್ಸುಲಿನ್ ಹೊರ ಬಂದರು, ಲೆಕ್ಕ ಕೊಟ್ಟರೆ ಇನ್ಸುಲಿನ್ ಹೊರ ಬಂದರು ಅಂತಂದರೆ ಇಟ್ಸ್ ನಾಟ್ ಎ ಜೋಕ್. ಆಮೇಲೆ ಶುಗರ್ ಲೆವೆಲ್ ನಾರ್ಮಲ್ ಆಯಿತು. ನಿಮ್ಮ ಹೆಸರು ಹೇಳಮ್ಮ? ಕಾವ್ಯ. ಎಷ್ಟು ವಯಸ್ಸು ನಿಮಗೆ? 25. ಯಾವ ನಿಮ್ಮದು? ದಾವಣಗೆರೆ. ಸೊ ನಿಮಗೆ ಕಿಡ್ನಿ ಡಿಸೀಸ್ ಯಾವಾಗ ಗೊತ್ತಾಯಿತು? ಕಿಡ್ನಿ ಡಿಸೀಸ್ ಇದೆ ಅಂತ ಯಾವಾಗ ಗೊತ್ತಾಯಿತು? ತಿಂಗಳಿಂದ BP ಚೆಕ್ ಮಾಡ್ತಾರೆ, ಶುಗರ್ ಚೆಕ್ ಮಾಡಿದಾಗ. ಶುಗರ್ ಇತ್ತಾ? 280 ಇತ್ತು. ಅಂದರೆ ಮಗು ಆದಮೇಲೆ 5 ಆಗಿರುತ್ತೆ. ಸೊ ಆವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ನಿಮಗೆ? ಏನೇನು ಪ್ರಾಬ್ಲಮ್ ನೀವೇ? ತಲೆ ಸುತ್ತು, ಹಾಂ, ಕೈಕಾಲು ಸುಸ್ತಾಗೋದು, ಹಾಂ, ಒಂಥರ ಬ್ರೈನ್ ಒಂಥರ ಆಗೋದು, ಕಣ್ಣೆ ಮಂಜಾಗೋದು, ಊಟ ಸೇರ್ತಿದ್ದಿಲ್ಲ, ಸುಸ್ತಾಗೋದು, ಬರೀ ಮಲ್ಕೊಳ್ಳೋದು ಮಾಡ್ತಿದ್ವಿ. ಬಾಡಿ ಎಲ್ಲ ಸ್ವೆಲ್ಲಿಂಗ್ ಬಂದಿತ್ತು ಸರ್. ಬಾಡಿಲ್ಲ ಸ್ವಲಿಂಗ್ ಬಂದಿತ್ತು. ಬರೀ ಮಾತಾಡಿದ್ರೆ ಕಾಲು ಕೈ ಎಲ್ಲ ಸ್ವೆಲ್ಲಿಂಗ್ ಬಂದಿತ್ತು ಸರ್. ಆವಾಗ ಡಯಾಲಿಸಿಸ್ ಶುರು ಆಯಿತು. ಡಯಾಲಿಸಿಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅವ್ರು ಇಮಿಡಿಯೇಟ್ಲಿ ಎದುರಿಸಿ ಇಲ್ಲ, ಇಮಿಡಿಯೇಟ್ಲಿ ಮಾಡಿ ಅಡ್ಮಿಟ್ ಮಾಡಿಸಿದ್ರು. ಅದಾದ್ಮೇಲೆ ಯೂರಿನ್ ಏನು ಪಾಸ್ ಆಗ್ತಾ ಇಲ್ಲ ಅಂತ ಹೇಳಿ ಡಯಾಲಿಸಿಸ್ ಮಾಡಿದ್ರು. ಚೆನ್ನಾಗಿತ್ತು ಅಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋ ಟೈಮ್ಲಿ ಯೂರಿನ್ ಚೆನ್ನಾಗಿತ್ತು ಸರ್. ಅವಾಗ ಎಷ್ಟಿತ್ತು ಅಂದ್ರೆ 5.2 ಇತ್ತು. ಆಸ್ಪತ್ರೆಗೆ ಹೋಗಿ ಡಯಾಲಿಸಿಸ್ ಮಾಡಿಸಿದ್ಮೇಲೆ 8 ಪಾಯಿಂಟ್, ಡಿಸ್ಚಾರ್ಜ್ ಟೈಮ್ನಲ್ಲಿ 8 ಪಾಯಿಂಟ್ ಆಗಿದೆ. 8.2 ಬಂತು. 8 ಅಂದ್ರೆ 5.2 ಇದ್ದಿತ್ತು. 8.2 ಯೂರಿನ್ ಬರ್ತಾ ಇತ್ತು ನೀವು ಡಯಾಲಿಸಿಸ್ ಮಾಡೋ ಹೊತ್ತಲ್ಲಿ. ಬಟ್ ಅಡ್ಮಿಟ್ ಮಾಡಿದ ದಿನ ಬರ್ತಾ ಇಲ್ಲ, ಡಾಕ್ಟ್ರು ಬರ್ತಾ ಇಲ್ಲ, ಎಮರ್ಜೆನ್ಸಿ ನೀವು ಸಿಗ್ನೇಚರ್ ಮಾಡಿ ಡಯಾಲಿಸಿಸ್ ಮಾಡ್ತೀವಿ ಅಂತ 3 ಟೈಮ್ ಮಾಡಿದ್ರು ಸರ್ ಆ ವೀಕಲ್ಲಿ.
ಆಮೇಲೆ ನಾವೇನು ಮಾಡಿದ್ವಿ, ನಾನು ನಮ್ಮ ಮಾವ ನೋಡಿ 2 ವರ್ಷದಿಂದ ಫಾಲೋ ಮಾಡ್ತಿದ್ವಿ ಸರ್ ನಾವು ಮೊಬೈಲ್ ಯೂಟ್ಯೂಬಲ್ಲಿ. SM ರಾಜು, ಆಮೇಲೆ ಇದು ಒಬ್ಬರು ಇಂಟರ್ವ್ಯೂ ಮಾಡ್ತಿಲ್ಲ ಸರ್ ನಮ್ಮದು ಆಹಾರ, ಅದರಲ್ಲಿ ನೋಡ್ಕೊಂಡು ಬಂದ್ವಿ ಸರ್ ನಾವು ಇಲ್ಲಿಗೆ. ನಾವು ಡಯಾಲಿಸಿಸ್ ಏನು ಮಾಡಿಸೋದು ಬೇಡ, ಮಂಗಳೂರಿಗೆ ಹೋಗೋದು ಬೇಡ, ಅಲ್ಲಿ ಹೋಗಿ ಮೀಟ್ ಆಗಿ ಬರೋಣ ಅಂತಂದೇಳಿ ಈಗ ಬಂದ್ವಿ. ಬಂದಮೇಲೆ ನೀವೇನು ಹೇಳಿದ್ರಿ, ಅದೇ ಒಂದು ಟೈಮ್ ಮಾಡಿಸಿ ಅಂದ್ರಿ ಸರ್. ಆಮೇಲೆ ಏನಂದ್ರೆ ತಲೆ ಕೆಡಿಸ್ಕೋಬೇಡಿ, ಏನೂ ಆಗಲ್ಲ, ಬಿಟ್ಬಿಡಿ ಅಂದ್ರಿ ಸರ್. ನಾವು ಟ್ರಸ್ಟ್ ಇಟ್ಟು ಬಿಟ್ವಿ ಸರ್. ಅದಾದ್ಮೇಲೆ ಫಸ್ಟ್ ವೀಕಲ್ಲಿ ನನಗೂ ಭಯ ಅನಿಸ್ತು, ಯಾಕಂದ್ರೆ ಅದು ಒಂದೇಟಿಗೆ 9 something ಹೋಯ್ತು. ಮತ್ತೆ ನಮ್ ಕೇಕ್ ಹೋಗ್ಲಿ ಬಿಡು ಅಂತಂದ್ರೆ ನೆಕ್ಸ್ಟ್ ವಾರ ಚೆಕ್ ಮಾಡಿಸಿದ್ವಿ. ಅಲ್ಲ 15 days ಬಿಟ್ಟು ಚೆಕ್ 10 days ಮೆಡಿಸಿನ್ ಅವಾಗ ಸ್ಟಾರ್ಟ್ ಮಾಡಿ 4 ದಿನಕ್ಕೆ ಅದೇ ನಾನೇ FTR ಚೆಕ್ ಮಾಡ್ಸಕ್ಕೆ ಹೇಳಿ ಸರ್, RFT. ಆಮೇಲೆ ಕಡೆ ಬೇಡ RT ಚೆಕ್ ಮಾಡ್ಸಕ್ಕೆ ಅದು 9.3 ಹೋಗಿದ್ದು. ಮತ್ತೆ ಬೇಡ ಯಾಕಂತಲಿ ಅಂತ ಹೇಳಿ ಮತ್ತೆ 10-12 days ಅಂದ್ರೆ ಇವ್ಳಿಗೆ ಹೇಳಿಲ್ಲ ಚೆಕ್ ಸರ್, ಮಾಡಿದ್ರೆ ಜಾಸ್ತಿ ಆಗಿದೆ ಅಂತ ಹೇಳಿಲ್ಲ. ಇದಾಗ್ತದೆ ಅಂತ. ನಾನು ಅವ್ರು ಕುಗ್ಬಿಡ್ತಾರೆ ಅಂತ ಹೇಳಿಲ್ಲ. ಮೆಡಿಸಿನ್ ಸ್ಟಾರ್ಟ್ ಆಗಿ 15 ದಿನಕ್ಕೆ 6.7 9 ಬಂತು, 6.9 ಬಂತು. ಅದೇ ಮತ್ತೆ ಒಂದು 10 days ಅಂದ್ರೆ 9 ಇಂದ ಹಾ. 9 something. ಮತ್ತೆ 10 days 12 days ಬಿಟ್ಟು ಚೆಕ್ ಮಾಡಿಸಿದ್ವಿ, 4.3 ಬಂತು. 4.3 ಲಾಸ್ಟ್ ಬರ್ಬೇಕಾದ್ರೆ ನಾನು ಚೆಕ್ ಮಾಡಿಸು ಅಂತ Medicine ಎಲ್ಲ ಖಾಲಿ ಹೇಳಿದ್ದೆ, ಆಗಿ ಮತ್ತೆ ಬಟ್ ಮೆಡಿಸಿನ್ ಖಾಲಿ 5.2 ಆಗ್ಬಿಡ್ತು, 4 ದಿನ ಬಿಟ್ಟಿದ್ದು. ಅವಾಗ ಮತ್ತೆ ಅದೇ 5.2 ಗೆಲ್ಲ ಬಂತು. ತೊಂದರೆ ಇಲ್ಲ, ಏಜ್ ಅಲ್ಲಿ ಮಾಡ್ಕೋಬೇಡಿ. ಆಮೇಲೆ ಡಯಾಬಿಟಿಸ್ ಹೆಂಗೆ ಇದಾಗುತ್ತೆ? ಇದು ಅದು ಇವಾಗ ಡಯಾಬಿಟಿಸ್ ಬಂದ್ಬಿಟ್ಟು ಇವಾಗ 102 ಇದೆ ಸರ್, ನಾರ್ಮಲ್ 102. 102, 100. ಆಮೇಲೆ HbA1c ಎಷ್ಟಿದೆ? 3 ತಿಂಗಳ ಅವರೇಜ್. ಅದನ್ನ ಚೆಕ್ ಮಾಡಿಸಿ. ಅದನ್ನ ಚೆಕ್ ಮಾಡಿಸಿ. ಓಕೆ. ಫಾಸ್ಟಿಂಗ್ ಎಷ್ಟಿದೆ? ಫಾಸ್ಟಿಂಗ್ 102 ಇದೆ ಸರ್. ಫಾಸ್ಟಿಂಗ್ ಇತ್ತು ಅಂದ್ರೆ 102, 7 ಹೊರಗಡೆ ಆಗ್ತೈತೆ. ಹಾ ಸರ್. 7 ಹೊರಗಡೆ ಆಯ್ತು ಅಂದ್ರೆ ನಾನು advise ಇನ್ಸುಲಿನ್ ತಗೊಂತ ಏನು ಬೇಕಾಗಿಲ್ಲ. ನಾನು ಬಟ್ ನಿಮ್ ಡೈಟಿಷಿಯನ್ ಹೇಳಿದ್ರು ಆಫ್ ಮಾಡಿ, ಕಟ್ ಮಾಡಿ 2.5 ನೋಡ್ತೀನಿ. 7 ಮಾಡಿ ಅಂತ ಹೇಳಿದ್ರು. ಓವರ್ ಆಲ್ ಹೆಂಗಿದೆಯಮ್ಮ ಈಗ? ಎಲ್ಲ ಚೆನ್ನಾಗಿದೆ. ಖಾಲಿ 100 30 ವರ್ಷ ಚೆನ್ನಾಗಿರ್ತದೆ, ಯಾರ ಆಸೆ ಇಲ್ಲ. ನಾನು ಹೇಳಿದ್ದನ್ನ ಕರೆಕ್ಟ್ ಬಟ್ ಆಗಿ ಮೂತಿ ರಟ್ಟಿಗೆ ಹೋಗ್ತು. ಅದು ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ಸರ್ ನಾನು ತುಂಬಾ ಮನೆಯಲ್ಲಿ ಸ್ಟಿಕ್ ಏನು ಮಾಡ್ತೀನಿ. ಗೊತ್ತೇನಮ್ಮ, ನಾನು ಹೇಳಿದ ಮಾತು ಕೇಳ. ಯಾಕಂದ್ರೆ ಯು ಆರ್ ಯಂಗ್ ಲೇಡಿ, ಇನ್ನೂ ವಯಸ್ಸಿದೆ 75 80 ವರ್ಷ ಲೈಫ್ ಎಂಜಾಯ್ ಮಾಡಬೇಕು. ಈಗ ಏನಾದರೂ ನೀವು ಇದು ಮಾಡ್ತಿದ್ದಂದ್ರೆ ಇದಾಗಲ್ಲ. ಬಾಡಿನಲ್ಲಿ ಇನ್ಬಿಲ್ಟ್ ಶಕ್ತಿ ಏನಿದೆ ಅಂದರೆ ಅದು ನೋಬಡಿ ಕ್ಯಾನ್ ಇಮ್ಯಾಜಿನ್. ಈಗ ನಾನೇನು ಮಾಡ್ತೀನಿ, ಒಂದು ಆಹಾರ ಪದ್ಧತಿಯಲ್ಲಿ ಆ ಹೊಟ್ಟೆ ಸ್ವಚ್ಛ ಆಯ್ತಾರೆ, ಶರೀರ ಸ್ವಚ್ಛ ಆಗುತ್ತೆ. ಆ ಹೊಟ್ಟೆಲಿರೋ ಒಂದು ಜೀವಾಣು ಇದೆ, ಅವನ್ನ ಆ್ಯಕ್ಟಿವೇಟ್ ಮಾಡಿ ಸೆಲ್ಯುಲಾರ್ ಲೆವೆಲಲ್ಲಿ ಒಂದು ಇದಿದೆ, ಮೈಟೊಕಾಂಡ್ರಿಯಾ ಇದೆ ಸೆಲ್ಲಲ್ಲಿ, ಅದು ಮಲಗಿರೋದನ್ನು ಬಹುಶಃ ನಾಕ್ ಮಾಡಿ ಇದು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ಬೋದು. ಜಾಗ್ರತೆ ಕೊಟ್ಟು. ಇಲ್ಲ ಅಂತಂದರೆ ಆ ಸೆಲ್ ರೀಜನರೇಷನ್ ಪ್ರೋಸೆಸ್ ಮಾಡೋ ಆಗೋದು ಇಟ್ ಇಸ್ ನಾಟ್ ಎ ಜೋಕ್. ವರ್ಲ್ಡಲ್ಲಿ ಇಲ್ಲ ಇದು. ಈಗ ನೋಡ್ರಿ, ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್, ಆ ಬುಕ್ಕಲ್ಲಿ ಎಲ್ಲ ಓಪನ್ ಅಪ್ ಮಾಡಕ್ಕೆ ಬಿಟ್ಟಿದ್ದೀನಿ. ಆ ಬುಕ್ ಓದ್ತಾ ಇದ್ರೆ ಆ ಚಾಪ್ಟರ್ ರಿಲೇಟೆಡ್ ಟು ಕಿಡ್ನಿನಲ್ಲಿ 50% ರೋಗ ಆಟೋಮೆಟಿಕ್ಲಿ ಹೊರಟೋಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಇದಿಲ್ಲ, ಏನೋ ಒಂದು ವಿಜ್ಞಾನ ಇಲ್ಲ, ಎರಡನೇದು ಆ ಪ್ರೋಟೋಕಾಲ್ಸ್ ಡಿಫೈನ್ ಆಗಿರೋದು ಎವಿಡೆನ್ಸ್ ಬೇಸ್ಡ್, ಜನಕ್ಕೆ ಅಷ್ಟು ಪ್ರಚಾರ ಆಗಿಲ್ಲ. ಸೊ ಅದರಿಂದ ಆಟೋಮೆಟಿಕ್ಲಿ ಈಗ ನಾನು ಸುಮಾರು ಅಲೋಪತಿಕ್ ಡಾಕ್ಟರ್ಸ್ಗೂ ಟ್ರೀಟ್ ಮಾಡ್ತೀನಿ, ಪ್ರೊಫೆಸರ್ಸ್ ಟ್ರೀಟ್ ಮಾಡ್ತೀನಿ. ಅಲ್ಟಿಮೇಟ್ಲಿ ಅವರು ಮನುಷ್ಯ ಅಲ್ವಾ, ಅವರು ಒಂದ್ಸರಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಮುಗೀತು. ಆ್ಯಂಡ್ ಒನ್ ಮೋರ್ ಥಿಂಗ್ ರಾಜು ಸರ್, ನಾನು ನಿಮಗೆ ಕೇಳಲೇಬೇಕು. ಹೆಲ್ದಿ ಇರ್ತಾರೆ, ಯಾವಾಗ ಪ್ರೆಗ್ನೆಂಟ್ ಆಗ್ತಾರೋ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಡಯಾಬಿಟೀಸು ಅಥವಾ ಈ ಕಿಡ್ನಿ ಸಮಸ್ಯೆ ಯಾಕೆ ಬರುತ್ತೆ, ಮೂಲ ಏನಿದಿರ್ತು, ಯಾಕೆ ಕಾಣಿಸ್ಕೊಳ್ಳುತ್ತೆ? ನಮ್ಮಲ್ಲಿ ಒಂದು ಕೆಟಲಿಸ್ಟ್ ಇದೆ, ಅದನ್ನು ನಾವು ಶೆಫೆರಾನ್ ಅಂತೀವಿ. ಅದನ್ನು ಈಟ್ ಶಾಕ್ ಪ್ರೋಟೀನ್ ಅಂತ ಹೇಳ್ತೀವಿ. ಕೆಲವೊಂದೆಲ್ಲ ಸ್ಟ್ರೆಸ್ ಆದಾಗ, ಅದು ಪ್ರೆಗ್ನೆನ್ಸಿಯಲ್ಲಿ ಯಾವ ಸ್ಟ್ರೆಸ್ ಬೇಕಾದ್ರೂ ಆಗ್ಬೋದು, ನೋವು ತಡೆಯೇ ಇರ್ಬೋದು, ಅಥವಾ ಗಂಡಾಗುತ್ತೋ ಹೆಣ್ಣಾಗುತ್ತೋ ಅಂತಿರ್ಬೋದು, ಮತ್ತು ಮನೆಯಲ್ಲಿ ಏನೆಲ್ಲ ಈ ಕಾಮೆಂಟ್ಸು ಎಲ್ಲ ಇರ್ಬೋದು, ಅದು ಗಾಡ್ ಓನ್ಲಿ ನೋಸ್. ಆ ಸ್ಟ್ರೆಸ್ಸಿಂದ ಈ ಪ್ರೋಟೀನ್ಸ್ ಏನಿರುತ್ತೆ, ಈಗ ಸೆಲ್ಯುಲಾರ್ ಲೆವೆಲಲ್ಲಿ ಮೈಟೊಕಾಂಡ್ರಿಯಾಗೆ ಹೋಗಬೇಕು. ಮೈಟೊಕಾಂಡ್ರಿಯಾ ಈಸ್ ಅ ಪವರ್ ಹೌಸ್ ಆಫ್ ದಿ ಸೆಲ್. ಅದು ATP ಜನರೇಷನ್ ಆಗುತ್ತೆ, ಅದು ಊಟ ಬೇಕು. ಆ ಊಟದ ಇದು ಪ್ರೋಟೀನ್ಸು. ಅದು 3D ಇರಬೇಕು, ಅದು ಶೇಪು. ಆ 3D ಡಿಸ್ಟರ್ಬ್ ಆಗೋಯ್ತು ಅಂದರೆ ಅದು ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ಅದು ಒಂಥರ ಕೊಳೆತು ಊಟ ನಿಮಗೆ ಕೊಟ್ಟ ತಿನ್ನೋಕ್ಕಾಗುತ್ತಾ? ನೋವೇ. ಸತ್ರು ಚಿಂತೆ ಎಲ್ಲ ತಿನ್ನೋಕ್ಕಂತೋಗಲ್ಲ, ವಾಮಿಟ್ ಮಾಡ್ಕೊತೀವಿ. ಸೇಮ್ ಟೈಪು ಅದು ಅಕ್ಸೆಪ್ಟ್ ಮಾಡಲ್ಲ. ಬಹುಶಃ ನಾನಿವಾಗ ಇದು ಆವಾಗ ಏನಾಗ್ತದೆ, ಅದು ಬಿಟಾ ಸೆಲ್, ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಇರ್ತದೆ. ಈಗ ಇದು ಪ್ಯಾಂಕ್ರಿಯಾಸು, ಅದರ ಆಚೆ ಒಂದು ಕೆಲಸ ಇದೆ, ಇದಕ್ಕೆ ಒಳಗಡೆ ಇರೋ ಕೆಲಸ ಇದೆ. ಆಚೆ ಇರೋ ಕೆಲಸ ಅಂತಂದರೆ ನಾವೇನು ಊಟ ಮಾಡ್ತೀವಿ ಅದನ್ನು ಡೈಜೆಷನ್ ಆಗುವಂತಹ
ಎನ್ಸೈಮ್ಸ್ ಉತ್ಪತ್ತಿ ಮಾಡೋದು, ಲೈಪೇಸ್ ಆ್ಯಂಡ್ ಅಮೇಲೇಸ್. ಅದೇನಾದರೂ ವರ್ಕ್ ಆಗೋದಿಲ್ಲ ಅಂದರೆ ಪ್ಯಾಂಕ್ರಿಯಾಟಿಸ್ ಅಂತೀವಿ. ಅದಕ್ಕೆ ಪ್ರಪಂಚದಲ್ಲಿ ಏನೂ ಇಲ್ಲ, ಬೇರೆಗಾದರೂ ಮ್ಯಾನೇಜ್ ಮಾಡ್ಬೋದು. ಈಗ ಡಯಾಬಿಟೀಸ್ಗೆ ಒಳಗಡೆ ಇರೋ ಆರ್ಗನ್ ಅದು, ಅದರಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಟ್ಯಾಬ್ಲೆಟ್ಸ್ ಇದೆ, ಇನ್ಸುಲಿನ್ ಇದೆ, ಎಲ್ಲ ಇದೆ. ಇದಕ್ಕೇನೂ ಇಲ್ಲ. ಇದೆ ಕೆಲವೊಂದು ಆರ್ಟಿಫಿಷಿಯಲಿ ಇದು ಎನ್ಸೈಮ್ಸು, ಬಟ್ ಆದರೂ ಹೊಟ್ಟೆನೇ ಹೋಗಲ್ಲ. ಈಗ ನನ್ನ ಇದರಲ್ಲಿ ಅದು ಆ್ಯಕ್ಟಿವೇಟ್ ಆಗುತ್ತೆ, ಇದು ಆ್ಯಕ್ಟಿವೇಟ್ ಆಗುತ್ತೆ. ಒನ್ ಇದರಲ್ಲಿ ಸ್ಟ್ರೋಕಲ್ಲಿ ಮಲ್ಟಿಪಲ್ ಆರ್ಗನ್ಸ್ಗೆ ಇದಾಗುತ್ತೆ. ಅಷ್ಟು ಪವರ್ ಇದೆ ನಮ್ಮ ಆಯುರ್ವೇದದ ಏನು ಮೆಡಿಸಿನ್ಸಲ್ಲಿ. ಅದನ್ನೇ ನಾನು ಬೇರೆ ರೀತಿ ಅದನ್ನು ಇದು ನಿಯೋ ಆಯುರ್ವೇದ ಅನ್ನೋ ವಿಧಾನದಲ್ಲಿ ವಿತ್ ಇದು ಅಲೋಪತಿಕ್ ಪ್ರಿನ್ಸಿಪಲ್ಸಿಂದ. ಈಗ ಬರ್ತಾರೆ, ಸರ್ ಇದು ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಮೊಸರು ತಿನ್ನಬಾರ್ದು, ವಾತ. ನೋಡಮ್ಮ, ನನಗೆ ಗೊತ್ತಿಲ್ಲ. ನಾನಂತ ನಾನು ಇದರ ಅಲೋಪತಿ ಡಾಕ್ಟ್ರ್, ನಾನು ಇದಿಲ್ಲ. ಸೊ ನಾನು ಇನ್ವೆಂಟ್ ಮಾಡಿದ್ದೀನಿ, ಇದರಲ್ಲಿ ಪ್ರಿನ್ಸಿಪಲ್ಸ್ ಮಾಡಿದ್ದೀನಿ. ಈಗ ಡಾಕ್ಟ್ರ್ ಎಲ್ಲ ಹೇಳಿದ್ದಾರೆ ನಿಮಗೆ, ಆದರೆ ನಾನು ಏನು ಹೇಳ್ತೀನಿ ಅದನ್ನು ನೀವು ಫಾಲೋ ಮಾಡಬೇಕು, ಬುಕ್ಕಲ್ಲಿ ಬರೆದಿದ್ದೀನಿ. ಓಕೆ, ನಿಮಗೂ ತುಂಬ ಜನ ಹೇಳಿದ್ದಾರೆ, ನನಗೂ ಒಂದಿಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ, ನೀವೇನು MBBS ಡಿಗ್ರಿ ಡಾಕ್ಟರಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಒಂದು ವೇಳೆ ಅದಕ್ಕೆ ಹೇಳಿದ್ರೆ, ಒಂದು ವೇಳೆ MBBS ಅಥವಾ BMS ಮಾಡಿದ್ರೆ ನನ್ನ ಜನ್ಮದಲ್ಲಿ ನಾನು ಇದು ಕಂಡಿಡಿಯಕ್ಕೆ ಆಗ್ತಾ ಇರಲಿಲ್ಲ. ಒರಿಜಿನಿಟಿ ಆಫ್ ಮೈ ಬ್ರೈನ್ ಕುಡ್ ಹ್ಯಾವ್ ಬಿನ್ ಡೆಡ್. ಯಾಕೆಂದರೆ ಬೇಸಿಕ್ ಪ್ರಿನ್ಸಿಪಲ್ಸ್ ಹೇಳ್ಬಿಡ್ತಾರೆ, ಇಷ್ಟೇ ಇರೋದು, ಇದನ್ನು ಮಾಡೋಕ್ಕಾಗಲ್ಲ. ಆವಾಗ ಅದು ನಿಮ್ಮ ಬ್ರೈನ್ ಓಡಲ್ಲ. ಓಕೆ, ನೀವು ಉಳಿಸ್ಬೇಕು ಯಾರನ್ನಾದ್ರೂ, ಅಪ್ಪನಾಗಲಿ ಅಮ್ಮನಾಗಲಿ ನೀವೇ ಆಗಲಿ. ಆವಾಗ ಯು ಥಿಂಕ್ ಬಿಯಾಂಡ್ ದ ಸೈನ್ಸ್. ಕರೆಕ್ಟ್. ಆ ಬಿಯಾಂಡ್ ದ ಸೈನ್ಸ್ ಆದಾಗ ಈ ಎಲ್ಲ ರಿಸರ್ಚ್ ಮಾಡಿರೋದು ಡಾಕ್ಟರ್ಸ್ ಅಲ್ಲ. ಇಟ್ಸ್ ನಾಟ್ ಪಾಸಿಬಲ್ ಪಾಪ ಅವರಿಗೆ. ಓನ್ಲಿ ಪ್ರಾಕ್ಟೀಸಿಂಗ್. ಯಾರೋ ಮಾಡಿರ್ತಾರೆ, ಅದನ್ನು ಕ್ಲಿನಿಕಲ್ ಟ್ರಯಲ್ ಮಾಡಿ ಅದನ್ನು ಇದು ಮಾಡಿ ಇದು ಮಾಡಬಹುದು ಅಂದಾಗ ಅನಿಮಲ್ಸಿಂದ ಎಲ್ಲ ಅದು ಯೂಸ್ ಮಾಡಿದ್ರೆ. ಇಲ್ಲಿ ಅನಿಮಲ್ಸ್ ಎಲ್ಲ ನಮ್ಮ ಮೇಲೆ ಪ್ರಯೋಗ, ಫ್ರೆಂಡ್ಸ್ ಮೇಲೆ, ಅಪ್ಪ ಅಮ್ಮನ ಮೇಲೆ, ಮಕ್ಕಳ ಮೇಲೆ, ಆಮೇಲೆ ಆನರಬಲ್ ಯೂನಿಯನ್ ಮಿನಿಸ್ಟರ್ಸು, ಆನರಬಲ್ ಚೀಫ್ ಜಸ್ಟಿಸಸ್ಸು. ಯಾಕಂದರೆ ಹೆಲ್ತ್ ಅವ್ರಿಗೇನು ರಾಜು ಅವರು IAS ಆಫೀಸರ್ ಯಾಕೆ ಮಾಡಿ ಏನೋ ಇರಬೇಕು. ಅದು ಏನು ಗೊತ್ತಾ, ಒಂಡ ವಾಟರ್ ಇರ್ತದಲ್ಲ, ನಾವು ಕೋಲಾರ ಭಾಷೆಯಲ್ಲಿ ಕುಂಟೆ ನೀರು ಅಂತೀವಿ, ಆ ರೀತಿ ಕಲರ್ ಇರ್ತಾಯಿತ್ತು ನನ್ನ ಔಷಧಿ ಮೊದಲು. ಅದು ಏನೋ ಮಿನರಲ್ ವಾಟರ್ ಬಾಟಲಲ್ಲಿ ಇದು EVRS ಅಲ್ಲಿ ಇದು ಮಾಡಿಬಿಟ್ಟು ಕೊಡ್ತಾಯಿದ್ದೆ, ನಂಬರ್ಗಳು ಬರೆದು. ಅಂಥದ್ರಲ್ಲಿ ದೇ ಯೂಸ್ ಟು ಟೇಕ್ ಅಂತ ಯು ಕ್ಯಾನ್ ಇಮ್ಯಾಜಿನ್. ಓನ್ಲಿ ಟ್ರಸ್ಟ್. ಇವರು IAS ಆಫೀಸರ್ ಏನೋ ಮಾಡಿದ್ದಾರೆ ಅಂದರೆ ಸಮಥಿಂಗ್ ಏನೋ ಇರಬೇಕು ಅಂತ. ಇವತ್ತೆಲ್ಲ ವರ್ಲ್ಡ್ ಕ್ಲಾಸ್ ಪ್ಯಾಕೇಜಿಂಗ್ಸಲ್ಲಿ ಇದೆ, ಸ್ಟ್ಯಾಟ್ಯೂಟರಿ ಅಪ್ರೂವಲ್ಸ್ ಇದೆ. ಆ್ಯಂಡ್ ಆವಾಗ ಏನೂ ಇರಲಿಲ್ಲ. ಇದು ಯಾವಾಗ ವೆಟ್ ಮಾಡಿದ್ರು ಭಾರತ ಸರ್ಕಾರದಲ್ಲಿ, ಆನರಬಲ್ ಯೂನಿಯನ್ ಮಿನಿಸ್ಟರ್ ಶ್ರೀ ಗಿರಿರಾಜ್ ಸಿಂಗ್ ಸರ್ ಅವರು, ಶ್ರೀಪದ್ ನಾಯಕ್ ಸರ್, ಇವತ್ತು ನೋಡಿ ಪ್ರಪಂಚಕ್ಕೇ ಕೊಟ್ಟರು. ಈಗ ಪ್ರಪಂಚಕ್ಕೆ ಆಯುರ್ವೇದ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಗೊತ್ತಾಯಿತು. ಈಗ ನೋಡ್ರಿ, ಆ ಬುಕ್ ಓದ್ಬಿಟ್ರೆ 50% ರೋಗ ಆಟೋಮೆಟಿಕ್ಲಿ ಹೊರಟೋಗುತ್ತೆ. ಅಷ್ಟು ಅದರಲ್ಲಿ ವಿವರವಾಗಿ ಇದು ಮಾಡಿದ್ದೀನಿ. ಈಗ ಒಂದು ಡಿಸೀಸ್ ಅಂತ ಇಟ್ಕೊಳ್ರಿ, ಸ್ಟ್ರಾಂಗ್ ಆಗಿ ಡ್ರೆಸ್ ಹಾಕ್ಬಿಟ್ಟಿದ್ದಾರೆ, ಅದರ ಒಳಗಡೆ ಏನಿದೆ ಅಂತ ಆ ಭಯಾನಕ ನಮಗೆ ಅದು ಇದಿಲ್ಲ, ಗೊತ್ತಿಲ್ಲ. ಈಗ ತೆಗೆದುಬಿಟ್ಟು ಇಷ್ಟೇನಾ, ಇಷ್ಟು ದಿನದಲ್ಲಿ ಇದು ಎಲ್ಲ ಬರೆದು ಬಿಟ್ಟಿದ್ದೀನಿ, ಎಷ್ಟೆಷ್ಟು ದಿನದಲ್ಲಿ ಬಾಡಿ ಚೇಂಜ್. ಈಗ ನೋಡ್ರಿ, ಕಿಡ್ನಿವರೆಗೆ 3 ದಿನಕ್ಕೇನೆ ಊತ ಕಡಿಮೆ ಆಗಿ ಶುರುವಾಗ್ತದೆ. ಕೆಲವು ಟೈಮ್ ಡಿಸಪಿಯರ್ 3 ದಿನಕ್ಕೆ ಹೊರಟೋಗ್ತದೆ. 10 ದಿನ ಆದರೂ ಮ್ಯಾಕ್ಸಿಮಮ್. ಆಮೇಲೆ 3 ರಿಂದ 7 ದಿನಕ್ಕೆ ಮುಖ ಎಲ್ಲ ಕಲರ್ ಚೇಂಜಸ್ ಆಗುತ್ತೆ. ಎಸ್ಪೆಷಲಿ ಲಿವರ್ ಸಿರೋಸಿಸ್ಸು, ಕಿಡ್ನಿವರೆಗೆ ಕರ್ರಗಾಗ್ತಾ ಇರ್ತದೆ ಮುಖ, ಬಿಕಾಸ್ ಆಫ್ ದ ಟಾಕ್ಸಿಸಿಟಿ. ಆಮೇಲೆ ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಕ್ರಿಯೇಟಿನಿನ್ ಡೌನ್ ಆಗುತ್ತೆ, ಆಮೇಲೆ ಶಕ್ತಿ ಬರ್ತೈತೆ. ನಾನು ಜೀವನ ಮಾಡಬೇಕು ಅಂತ ಅನಿಸುತ್ತೆ, ಓಪ್ಸ್ ಬರ್ತೈತೆ. ನೋಡ್ರಿ, ಓಪ್ಸ್ ಹೇಳಿದ್ರೆ ಅದಕ್ಕೆ ಓಪ್ಸ್ ಟು ದೋಸ್ ಹೂ ಲಾಸ್ಟ್ ಹೋಪ್ ಅಂತ ನಾನು ಡೆಫಿನೆಟ್ಲಿ ನನ್ನ ಆಡಿಯನ್ಸಿಗೆ ಹೇಳ್ತಾ ಇದ್ದೀನಿ. ಇದೊಂದು ಲೈವ್ ಪುಸ್ತಕ ಸರ್ ಬರೆದಿರುವಂಥದ್ದು, ಹೋಪ್ಸ್ ಟು ದೋಸ್ ಹೂ ಲಾಸ್ಟ್ ಹೋಪ್. ಜೀವನದಲ್ಲಿ ಜೀವನ ಉತ್ಸಾಹ ಯಾರೆಲ್ಲ ಕಳ್ಕೊಂಡಿದ್ದಾರಲ್ಲ ಅವರಿಗಾಗಿ ಜೀವನ ಉತ್ಸಾಹವನ್ನು ಪಡ್ಕೊಳ್ಳೋದು ಹೇಗೆ, ಜೊತೆಗೆ ಆರೋಗ್ಯವಂತರಾಗಿರೋದು ಹೇಗೆ, ನಿಮ್ಗೆ ಯಾವುದೇ ರೋಗ ಇದ್ದರೂ ಕೂಡ ಆ ರೋಗಕ್ಕೆ ಏನು ಮಾಡಬೇಕು, ನಿಮ್ಮ ಆಹಾರ ಹೇಗಿರಬೇಕು, ಇದೆಲ್ಲವೂ ಕೂಡ ಈ ಪುಸ್ತಕದಲ್ಲಿದೆ. ಸೊ ಅಮೆಝಾನಲ್ಲೂ ಕೂಡ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ, ಮತ್ತು ಒಂದಿಷ್ಟು ಬುಕ್ ಸ್ಟಾಲ್ಸ್ಗಳಲ್ಲೂ ಕೂಡ ಮುಂಬರುವಂಥ ದಿನದಲ್ಲಿ ಲಭ್ಯವಿದೆ. ಹೋಗಿ ದಯವಿಟ್ಟು ಓದಿ ಅಂತ ನಾನು ಹೇಳ್ತೀನಿ. ವೆಲ್ ಸರ್, ಮತ್ತೊಂದು ವಿಚಾರ ನಾನು ಕೇಳಲೇಬೇಕು. ಈಗ ತಾಯಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಡಯಾಬಿಟೀಸು, ಕಿಡ್ನಿನಂಥ ಸಮಸ್ಯೆ ಇದ್ದರೆ ಅದು ಮಗುಗೂ ಪಾಸ್ ಆಗೋ ಚಾನ್ಸಸ್ ಇರುತ್ತಾ? ಜಸ್ಟ್ ಇಂಪಾಸಿಬಲ್. ಡಾಕ್ಟರ್ BM ಹೆಗ್ಡೆ ಸರ್ ತುಂಬ ಚೆನ್ನಾಗಿ ಹೇಳ್ತಾರೆ, ಯಾವ ಡಿಸೀಸನ್ನು ಅದು ಇದಾಗೋದಿಲ್ಲ. ರೇರೆಸ್ಟ್ ಅಂದರೆ ಒಂದು PKD ಅಂತಿದೆ,
ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್. ಓಕೆ. ಅದು ಇತ್ತು ಅಂದರೆ ಪೇರೆಂಟ್ಸ್ಗೆ ಬರ್ತದೆ ಅಂತ ಅನ್ನೋದು ನಾನು ನೋಡಿದ್ದೀನಿ, ಪೇಷಂಟ್ಸ್ನು ಟ್ರೀಟ್ ಮಾಡಿದ್ದೀನಿ. ರೇರೆಸ್ಟ್ ಆದ ರೇರ್, ಓಕೆ. ಅದರ್ವೈಸ್ ಅಲ್ಲ. ಸೊ ನೋ ವರೀಸ್. ನೋ ವರಿ. ಓಕೆ. ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀರಾ ರಾಜು ಸರ್. ಮತ್ತು ನಿಮ್ಮ ಎಪಿಸೋಡ್ಸ್ನ ಜನ ಯಾಕೆ ಇಷ್ಟಪಡ್ತಾರೆ, ಆಡಿಯನ್ಸ್ ಯಾಕೆ ಇಷ್ಟಪಡ್ತಾರೆ ಅಂತಂದರೆ ನೀವು ಹೆದರಿಸಲ್ಲ, ಹೋಪ್ಸ್ ಮೂಡಿಸ್ತೀರಾ. ಸೊ ಹಾಗಾಗಿನೇ ಯಾವೆಲ್ಲ ಪ್ರೆಗ್ನೆಂಟ್ ವುಮೆನ್ಸಲ್ಲಿ, ಗರ್ಭಿಣಿಯರಲ್ಲಿ ಈ ಪ್ರಾಬ್ಲಮ್ಗಳು ಕಂಡು ಬರ್ತಾ ಇದೆಯೋ, ಈ ಡಯಾಬಿಟಿಸ್ ಆಗಿರ್ಬೋದು ಅಥವಾ ಈ ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಅವರು ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದಾಗಿರುವಂತಹ ಏನಾದರೂ ಸಿಂಪಲ್ ಏನೋ ಗೊತ್ತಾ, ಡಯಾಬಿಟೀಸ್ ಕಂಡ ತಕ್ಷಣನೇ ನಂದು ಏನಾದರೂ ಇನ್ಫಾರ್ಮೇಷನ್ಸ್ ಅವ್ರಿಗೆ ಗೊತ್ತಿತ್ತು ಅಂದರೆ ಇಮ್ಮಿಡಿಯೇಟ್ಲಿ ಟ್ರೀಟ್ ತೊಗೊಂಡ್ರೆ 1 ಮಂತ್ನಿಂದ 2 ತಿಂಗಳಿಗೆ HbA1c ನಾರ್ಮಲ್ ಆಗೋಗ್ತದೆ. ಈ ಕೆಲವರು 15.9 ನೋಡಿದ್ದೀನಿ HbA1c, 15 ಪಾಯಿಂಟ್. ಇಟ್ಸ್ ನಾಟ್ ಎ ಸ್ಮಾಲ್ ಇದು. ಆಮೇಲೆ 450+ ಫಾಸ್ಟಿಂಗು. ಆಮೇಲೆ ವೆಯ್ಟು ಕಡಿಮೆ ಆದರು, ಯಾವ ಎಕ್ಸಸೈಸು ಮಾಡಿಲ್ಲ, ಸ್ಟ್ರೈಟ್ ಬಂದರು ನಮ್ಮ ಹತ್ರ. 1 ವಾರ ಅಲೋಪತಿಗೆ ತೊಗೊಂಡ್ರು, ಬಟ್ ಅವ್ರ ಮಿಸ್ಸಸ್ ಗೊತ್ತಲ್ಲ, ಎಲ್ಲ ಕಮ್ಯಾಂಡಿಂಗ್ ಹೆಣ್ಮಕ್ಳೇ ಇರ್ತದೆ. ಇಲ್ಲ ರಾಜು ಸಾಹೇಬ್ರ ಹತ್ರ ಹೋಗ್ಬೇಕಂತೆಲ್ಲ ಚಾನಲ್ಗಳು ನೋಡಿ. ಸೊ ಸ್ಟ್ರೈಟ್ ಬಂದರು. ರಾಘವೇಂದ್ರ ಅಂತ ಅವ್ರ ಹೆಸರು. ಯು ಕೆನಾಟ್ ಇಮ್ಯಾಜಿನ್. ಇನ್ನು 3 ತಿಂಗಳಲ್ಲಿ 15.9 ಡಾಕ್ಯುಮೆಂಟೆಡ್, ನಾನು ಹೇಳೋದು ಕಡಿಮೆ ಆಗಿ 6.4 ಆಗಿದೆ, ಲೆಕ್ಕ ಕೊಡ್ರಿ. ಆಮೇಲೆ ಇನ್ನು 6 ತಿಂಗಳಲ್ಲಿ ಇನ್ನೂ ಎಲ್ಲದನ್ನು ಕಂಪ್ಲೀಟ್ ಆಗಿದ್ದಾಗದೆ. ಆ ರೀತಿ ಇದು ವರ್ಕ್ ಆಗುತ್ತೆ. ಓಕೆ. ಸೊ ನೀವು ಹೇಳುವಂತಹ ಆಹಾರ ವಿಧಾನಗಳು ಮತ್ತು ಚಿಕಿತ್ಸಾ ವಿಧಾನಗಳು ಹೆಂಗೆ ಅಂತಂದರೆ 50% ಮೆಡಿಸಿನ್ ಆದರೆ 50% ಅಡುಗೆ ಮನೆ. ಈಗ ಅಡುಗೆ ಮನೆಗೆ ಹೋಗೋಣ ನಾವು. ಸೊ ಅಡುಗೆ ಮನೆಯಲ್ಲಿ ಈ ಸಮಸ್ಯೆ ಇರೋರು ಮಾಡ್ಕೊಳ್ಬೇಕಾಗಿರುವಂತಹ ಒಂದಿಷ್ಟು ಆಹಾರ ಪದಾರ್ಥಗಳು. ಈಗ ನೋಡ್ರಿ, ಯಾರಿರ್ತಾರೆ ಪೋಷಕರು, ಅವ್ರು ಅಂದ್ಕೊಳ್ಬೇಕು, ನನಗೆ ಕಿಡ್ನಿ ಫೇಲ್ಯೂರ್ ಆದರೆ ನಾನು ಮಾಡೋ ಆಹಾರ ಅವ್ರಿಗೆ ಕೊಡೋದು ನಾನು ತಿಂತೀನಿ ಅಂತ ಕ್ವಶನ್ ಮಾಡ್ಕೊಬೇಕು. ಏನೋ ಬೇಕೋ ಬಿಟ್ಟಿಗೆ ಏನೋ ಒಂದು ಹಸುಗು ಏನೋ ಮಾಡ್ದಂಗೆ ಬಾಯ್ಲ್ ಮಾಡಿಬಿಟ್ಟು ಎಲ್ಲ ತೆಗೆದುಬಿಟ್ಟು ಸೊಪ್ಪು ಕೊಟ್ಟರೆ ಅವೆಲ್ಲ ತಿನ್ನೋಕ್ಕಾಗಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ ಅವರು ಅನ್ನನೋ ರೊಟ್ಟಿನೋ ಅಥವಾ ಗೋಧಿ ಮುದ್ದಿನೋ ಜೋಳದ ಮುದ್ದಿನೋ ಹೊಟ್ಟೆ ತುಂಬಿಸ್ಕೊಳಕ್ಕೆ ತಿಂತಾರೆ. ಓಕೆ. ಮೆಡಿಸಿನ್ಸ್ ಬೇರೆ ತುಂಬ ಕೊಟ್ಟಿರ್ತಾರೆ. ಆವಾಗ ಏನಾಗ್ತದೆ, ಅದು ಮಾರಕ, ಅದು ಪಾಯ್ಸನ್ ಇದ್ದಂಗೆ. ಯಾಕೆ ಅಂದರೆ 70% ಶುಗರ್ಸ್ ಇರುತ್ತೆ. ಅದು ಜೋಳದನ್ನ ಆಗಲಿ ಗೋಧಿ ಆಗಲಿ ಅನ್ನ ಆಗಲಿ, ನಾವು ಬರೀ ಅನ್ನನ ಬೈತೀವಿ. ಆ್ಯಕ್ಚುಲಿ ಅನ್ನ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಅದ್ರ ಮೇಲೆ ಅದನ್ನು ಬಾಯ್ಲ್ ಮಾಡಿಬಿಟ್ಟು ಗಂಜಿ ತೆಗೆದುಬಿಡಬೇಕು. ಆಮೇಲೆ 13% ಪ್ರೋಟೀನ್ ಇರುತ್ತೆ. ಓಕೆ. ಗೋಧಿ ಮತ್ತು ಜೋಳ ಮತ್ತು ಇದರಲ್ಲಿ ಅನ್ನದಲ್ಲಿ 4% ಇರುತ್ತೆ. ಸೊ ಆವಾಗ ಅದು ಕರಗಲ್ಲ, ಅದು ಕ್ರಿಯೇಟಿನೇ ಜಾಸ್ತಿ ಆಗ್ತಾ ಇರ್ತದೆ. ಸೊ ಆದ್ದರಿಂದ ನಾನು ಹೇಳೋದಂದರೆ ಎಲ್ರಿಗೂ ಸಹ, ಪೇಷಂಟ್ ಮನೆಗಿತ್ತು ಅಂದರೆ ಅಡುಗೆ ಮಾಡೋರು ನಾನೇ ಪೇಷಂಟ್ ಅಂತ ಅಂದ್ಕೋಬೇಕು, ರುಚಿಯಾಗಿ ಮಾಡಬೇಕು. ಆ ರುಚಿ ಅನ್ನೋ ಶಬ್ದ ಯಾಕೆ ಹೇಳ್ತೀನಿ ಕಿಡ್ನಿಗೆ ಅಂದರೆ, ಕಿಡ್ನಿ ಪಾಪ ಈ ರುಚಿನೇ ಇಲ್ಲ. ಅದು ತಿನ್ಬೇಡ್ರಿ, ಇದು ತಿನ್ಬೇಡ್ರಿ, ಹೇಳಿ ತಲೆ ಕೆಡಿಸ್ಬಿಟ್ಟು ಇದು ಮಾಡಿಬಿಡ್ತಾರೆ. ಆಮೇಲೆ 21ನೇ ಶತಮಾನದಲ್ಲಿ ಯಾರೂ ಸಹ ಅವ್ರ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ. ನಾನು ನಮ್ಮ ಅಪ್ಪನ ಮೇಲೆ ಮಾಡಿರೋದು. ಸೊ ಆದ್ದರಿಂದ ನಾನು ಹೇಳೋದು ಇಷ್ಟೇ, ಫಸ್ಟು ತೊಗರಿ ಮತ್ತು ಉರುಳಿ ಬಿಟ್ಟು ಅದು ಕರಗಲ್ಲ. ಇದು ನಾನು ಹೇಳೋದೇನು ಪರ್ಮನೆಂಟ್ ಅಲ್ಲ. 3 ತಿಂಗಳ 4 ತಿಂಗಳ 5 ತಿಂಗಳ 1 ವರ್ಷ ಅಷ್ಟೇ. 1 ವರ್ಷ ಮ್ಯಾಕ್ಸಿಮಮ್ ಪೀರಿಯಡ್ ನನ್ನ ಟ್ರೀಟ್ಮೆಂಟಲ್ಲಿ ನೆಟ್ಟಿಗಿದ್ರೆ. ಆಮೇಲೆ ಬಡವ್ರ ಮನೆಗಿದ್ದಂಗೆ ಊಟ ಇರಬೇಕು. ಸೊ ರಿಚ್ ಫುಡ್ ತಿನ್ನಕ್ಕೆ ಹೋಗ್ಬೇಕು, ಗಾಯ ಆಗಿದೆ ಮತ್ತೆ ರಬ್ ಮಾಡಿಕೊಂಡ್ರೆ ಇದಾಗುತ್ತೆ. ಸೊ ಈಗ ಇಲ್ಲಿ ನಾನು ಹೇಳ್ತೀನಿ, ಉರುಳಿ ಮತ್ತು ತೊಗರಿ ಬಿಟ್ಟು ಯಾವುದೇ ಬೇಳೆಗಳಾಗಿರಲಿ, ಅಥವಾ ಮತ್ತೆ ಅದ್ರ ಜೊತೆ ಆಲೂಗಡ್ಡೆ. ಯಾಕಂದರೆ ಆಲೂಗಡ್ಡೆ ಎಲ್ಲ ಟೇಸ್ಟ್. ಈಗ ನಮ್ಮ ಕೋಲಾರ ಡಿಸ್ಟಿಕ್ನವರು ಚಿಕ್ಕಬಳ್ಳಾಪುರ ಅಂದರೆ ವಿತೌಟ್ ಆಲೂಗಡ್ಡೆ ಸಾರಿಗೆ ರುಚಿನೇ ಬರಲ್ಲ. ಅದು ಆಲ್ ಓವರ್ ಕರ್ನಾಟಕ ಇಂಡಿಯಾನೂ ಉಂಟು, ಇವನ್ ಬಿಹಾರಲ್ಲೂ ಅಷ್ಟೇ. ಎಲ್ಲದರಲ್ಲೂ ಹಾಲು, ಇದು ಕೆಲವರು ಹಾಲು ತಿನ್ಬೇಡ್ರಿ ಅಂತಾರೆ, ಎಲ್ಲ ತಲೆ ಕೆಡಿಸ್ಬಿಡ್ತಾರೆ. ಅದಕ್ಕೆ ಎಲ್ಲ ಹಾಕಬೇಕು. ಅದು ಅಡುಗೆ ಮಾಡೋದು ಇಡೀ ಫ್ಯಾಮಿಲಿಗೆ ಮಾಡಬೇಕು. ಬೇಯಿಸ್ಬೇಕು, ನೀರು ತೆಗಿಬೇಕು. ಬೇಯಿಸ್ಬಿಟ್ಟು ನೀರು ತೆಗೆದ್ರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗುತ್ತೆ ಅಂತ ತಲೆಯಲ್ಲಿ ಕೊಳಕು ಇಟ್ಕೊಳ್ಬಾರ್ದು. ಇಂಪಾರ್ಟೆಂಟು ಪೇಷಂಟ್ದು ನಾರ್ಮಲ್ ಆಗೋದು ನೋಡಬೇಕು. ಆಮೇಲೆ ಸಪ್ರೇಟಾಗಿ ಬ್ಯೂಟಿಫುಲ್ ಮಸಾಲೆ ಮಾಡ್ಕೊಬೇಕು. ಆ ಮಸಾಲೂ ಅಷ್ಟೇ, ಟೊಮ್ಯಾಟೊ ಅದ್ರ ಬೀಜ ತೆಗಿಬೇಕು, ಅವೆಲ್ಲ ಬೇಡ. ಟೊಮ್ಯಾಟೊಯಿಂದ ಹಿಡಿದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಸಾಲ ಬ್ಯೂಟಿಫುಲ್ಲಾಗಿ ಮಾಡಿ, ಅದನ್ನು ಒಂದು ಅರ್ಧ ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಇಡೀ ಫ್ಯಾಮ್ಲಿಗೆ, ಅಥವಾ 1 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಹದವಾಗಿ ಬೇಯಿಸ್ಕೊಂಡ್ಮೇಲೆ, ಈ ಬೇಯಿಸಿ ನೀರು ತೆಗೆದಿರೋದು ಏನಿಟ್ಟಿದೆ ಅದ್ರ ಜೊತೆಯಲ್ಲಿ ಸೇರಿಸ್ಬಿಟ್ಟು ಹದವಾಗಿ ಬೇಯಿಸಿ ಉಪ್ಪು ಹಾಕೋ ಟೈಮಿಗೆ ಪೇಷಂಟ್ಗೆ ಎತ್ಕೊಂಡ್ಬಿಡ್ಬೇಕು.
ಆಮೇಲೆ ಮನೆಯವ್ರು ಉಪ್ಪು ಹಾಕ್ಕೊಬೇಕು. ಸೊ ಇದನ್ನು ಫ್ರಿಜ್ ಇತ್ತಂದರೆ ಫ್ರಿಜ್ಜಲ್ಲಿ ಇಟ್ಕೊಬೇಕು, ಇಟ್ಕೊಬೋದು. ದಾಲ್ ಆಗಲಿ, ಏನು ಸಾರಾಗಲಿ, ಪಲ್ಯ ಆಗಲಿ, ಏನೇ ಆಗಲಿ. ಆಮೇಲೆ ಅವರಿಗೆ ಊಟ ಕೊಡೋ ಹೊತ್ತಿನಲ್ಲಿ 1 ಗ್ರಾಮ್ ಉಪ್ಪಿನ ಪಾಕೆಟನ್ನೇ ಯೂಸ್ ಮಾಡಬೇಕು. 1 ಗ್ರಾಮ್ ಅಂದರೆ ಜಾಸ್ತಿ ಇದ್ದಂಗೆ ಇರ್ತೈತೆ, ರುಚಿ ಬರ್ತೈತೆ. ಅದು ಬಿಟ್ಟು ನೀವು ಸ್ವಲ್ಪ ಕೊಡ್ತೀವಿ ಅಂದರೆ ಅದು ಸೊಪ್ಪವೆಲ್ಲ ತಿನ್ನೋಕ್ಕಾಗಲ್ಲ. ಸೊ ಆದ್ದರಿಂದ ಕ್ಲಾರಿಟಿ ಏನು ಅಂತಂದರೆ 1 ಗ್ರಾಮ್ ಉಪ್ಪಿನ ಪಾಕೆಟು ಆನ್ಲೈನಲ್ಲೂ ಸಿಗುತ್ತೆ, ನಮ್ಮಲ್ಲೂ ಸಿಗುತ್ತೆ. ಇಟ್ಕೊಂಡ್ರೆ ನಾನು ಹೇಳಿದ್ದು ಬುಕ್ಕನ್ನು ಒಂದೊಂದು ಅಕ್ಷರ ಓದಬೇಕು. ಓಕೆ, ಅದರಲ್ಲಿ ಹೇಳಿದ್ದೀನಿ 2 ಸರಿ ಇದು ಅಗಸೆ ಮಜ್ಜಿಗೆ ತೊಗೊಳ್ಬೇಕಂತ ಹೇಳಿದ್ದೀನಿ. 2 ಸರಿ ಅಗಸೆ ಮಜ್ಜಿಗೆ ತೊಗೊಳ್ಬೇಕಂತ ಹೇಳಿದ್ದೀನಿ. 2 ಸರಿ ಬಾಳೆ ದಿಂಡು ರಸ ಹಸಿದು, ಅಥವಾ ಇದು ಬಾಟ್ಲ್ ಗಾರ್ಡು ಸೋರೆಕಾಯಿ ಜ್ಯೂಸು ತೊಗೊಳ್ಬೇಕಂತ ಹೇಳಿದ್ದೀನಿ. ಅದರಲ್ಲಿ ಕ್ಲಾರಿಟಿ, ಪೊಟ್ಯಾಷಿಯಮ್ ಸ್ವಲ್ಪ ನೋಡ್ಕೊಬೇಕು, ಸ್ವಲ್ಪ ಕುಡಿಬೇಕು, ಒಂದು ಅರ್ಧ ಗ್ಲಾಸು ಇದು. ಆಮೇಲೆ 1 ಸರಿ ಬೆಳ್ಳುಳ್ಳಿ, ಶುಂಠಿ, ಮೆಂತೆಕಾಳು ತೊಗೊಳಕ್ಕೆ ಹೇಳಿದ್ದೀನಿ. ಸೊ ಆಮೇಲೆ ಊಟದಲ್ಲಿ 25 ಪಾಲು ಒಳಗಡೆ ಇರಬೇಕು. ಅನ್ನ ಆಗಲಿ ಅಥವಾ ಜೋಳದ ಮುದ್ದೆನೋ ಅಥವಾ ಗೋಧಿ ಮುದ್ದೆ, ಒಂದು 40ರಿಂದ 50% ಇರಬೇಕು. ಇದು ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ. 5ರಿಂದ 10% ಕಾಳುಗಳಿರಬೇಕು. ನಾನ್ ವೆಜಿಟೇರಿಯನ್ಸ್ ಫಿಶ್ ಬಿಟ್ಟು ಬೇರೆ ತಿನ್ನಬಾರ್ದು. ವೆಜಿಟೇರಿಯನ್ಗೆ ಸೊಪ್ಪು ಈಕ್ವಲೆಂಟು ಎನಿಥಿಂಗ್, ಇವನ್ ಮಟನ್ ಈಕ್ವಲ್ ಮಾಡ್ಬೋದು. ಸೊಪ್ಪಲ್ಲೇ ಅಷ್ಟು ನ್ಯೂಟ್ರಿಟಿವ್ ವ್ಯಾಲ್ಯೂ ಇದೆ, ಕ್ಯಾಲ್ಸಿಯಮಿಂದ ಇದು ಸೋ ಮೆನಿ ನ್ಯೂಟ್ರಿಯೆಂಟ್ಸ್. ಈಗ ನೋಡಿ ಕುರಿ ಅವೆಲ್ಲ ಸೊಪ್ಪೆಲ್ಲ ತಿನ್ನೋದು, ಹುಲ್ಲು ಸೊಪ್ಪು, ಅದ್ರಲ್ಲಿ ಎಷ್ಟು ಪ್ರೋಟೀನ್ ಇದಾಗುತ್ತೆ ಎಲ್ಲ ಇರ್ತದೆ. ಸೊ ಸೇಮ್ ವೇ ಇಲ್ಲೂ ಅಷ್ಟೇ. ಆಮೇಲೆ ಕೋಸಂಬರಿ ತಿನ್ನೋದು ಕಲಿಬೇಕು, ಇಲ್ಲಾಂದ್ರೆ ಸಲಾಡ್ ತಿನ್ನೋದು ಕಲಿಬೇಕು. ಸೊ ಆಮೇಲೆ ಕೆಲವರು ಕ್ವಶನ್ ಮಾಡ್ತಾರೆ, ಹುಚ್ಚು ಕ್ವಶನ್. ಅದು ನನಗೆ ಆಶ್ಚರ್ಯ ಇದೆ. ಸರ್, ಲೀಚಿಂಗ್ ಮಾಡಿ ಸಲಾಡ್ ಮಾಡಬೇಕಲ್ವಾ? ಲೀಚಿಂಗ್ ಅಂದರೆ ಬಾಯ್ಲ್ ಮಾಡೋಣ ಅಂದರೆ ಬಾಯ್ಲ್ ಮಾಡಿದ್ರೆ ಸಲಾಡ್ ಎಲ್ಲ ಆಗುತ್ತೆ, ಕುಕ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟು ರಾತ್ರಿ ಎಲ್ಲ ನೀರಲ್ಲಿ ಇಡಬೇಕು. ಲೀಚಿಂಗ್ ಪ್ರೊಸೆಸ್ ಹೇಳ್ತೀನಿ. ಅದರಿಂದ ಯಾವ ರೀತಿ ಅಡುಗೆ ಮಾಡಬೇಕು, ರಾ ವೆಜಿಟೇಬಲ್ ಜ್ಯೂಸ್ ಮಾಡಬೇಕಂತ ರಾತ್ರಿ ಎಲ್ಲ ಇಟ್ಟು ಬೆಳಗ್ಗೆ ಎತ್ಕೊಳ್ಬೇಕು. ಎತ್ಕೊಂಡು ಅದನ್ನು ಬಾಯ್ಲ್ಡ್ ವಾಟರ್ನಲ್ಲಿ 1 ಮಿನಿಟ್ 2 ಮಿನಿಟ್ ಡಿಪ್ ಮಾಡಿಬಿಟ್ಟು ಎತ್ಬಿಡ್ಬೇಕು. ಬಟ್ಟೆನಲ್ಲಿ ಒರೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಬೇಕು. ಯಾವ ನಿಮಗೆ ಜ್ಯೂಸ್ ಮಾಡಬೇಕು, ಸ್ಕಿನ್ ಔಟ್ ಮಾಡ್ದೆ ಜ್ಯೂಸ್ ಮಾಡ್ದೆ. ಅಡುಗೆ ಮಾಡಬೇಕಂದ್ರೆ ನನ್ನ ಪ್ರಕ್ರಿಯೆ ಈಗೇನು ಹೇಳಿದೆ, ನಾನು ತೆಗೆದ ಸ್ಕಿನ್ ಔಟ್ ಮಾಡ್ದೆ, ಎಲ್ಲ ಇದು ಮಾಡಿದೆ. ಆಲೂಗಡ್ಡೆ ಎಲ್ಲ ಸ್ಕಿನ್ ಔಟ್ ಏನು ಬೇಕಾಗಿಲ್ಲ, ಎಲ್ಲ ಬಾಯ್ಲ್ ಮಾಡಿದ್ರೆ ನೀರು ತೆಗೆದ, ಇನ್ಕ್ಲೂಡಿಂಗ್ ಕಾಳುಗಳು, ಬೇಳೆಗಳು. ಅವಾಗ ಏನಾಗುತ್ತೆ, ಆ ಪೊಟ್ಯಾಷಿಯಮ್ ಕಂಟೆಂಟ್ ಏನು ಬರುತ್ತೆ ಎಲ್ಲ ಹೊರಟೋಗುತ್ತೆ. ಯಾಕಂದರೆ ಇದು ಲೈವ್ ನಮ್ಮ ಅಪ್ಪನ ಮೇಲೆ ಮಾಡೋದು. ಹೌದು ಸರ್, ಅಲ್ನೀನೋ ಸ್ಟಾರ್ಟ್ ಆಗಿದೆ 10 ಇಯರ್ಸ್ವರೆಗೂ. ವಿಪರೀತ ಬಿಸಿಲಿದೆ, ಮತ್ತು ಚಳಿಗಾಲದಲ್ಲಿ ವಿಪರೀತ ಚಳಿ ಆಗುತ್ತೆ ಅಂತ. ಇದೆಲ್ಲ ಗ್ಲೋಬಲ್ ವಾರ್ಮಿಂಗಿಂದ ಆಗ್ತಾ ಇರೋದು. ಗ್ಲೋಬಲ್ ವಾರ್ಮಿಂಗ್ ತಡೆಯೋ ನಿಟ್ಟಲ್ಲಿ ನಿಮ್ಮ ಕೊಡುಗೆನೂ ಕೂಡ ತುಂಬ ಅಪಾರ. 1 ಕೋಟಿ ಗಿಡ ನೆಡೆದವ್ರು ನೀವು, ಈಗ ಹೆಮ್ಮರವಾಗಿ ಬೆಳೆದು ನಿಂತಿದ್ದಾವೆ. ಅದನ್ನು ಸೈಡಿಗೆ ಇಟ್ಟು ನಾವು ಈ ತುಂಬ ಹೆವಿ ಬಿಸಿಲಿದೆ ಸರ್. ಬೆಂಗಳೂರಲ್ಲೇ 36-38 ಡಿಗ್ರಿವರೆಗೂ ಹೋಗಬೇಕು ಅಂತಂದರೆ, ಇನ್ನು ನಮ್ಮ ರಾಯಚೂರು, ಗುಲ್ಬರ್ಗ, ಹಾವೇರಿ ಇನ್ನೂ ಜಾಸ್ತಿ ಇರುತ್ತೆ. ಓಕೆ, ಸೊ ಇಂಥ ಟೈಮಲ್ಲಿ ಗರ್ಭಿಣಿಯರ ಆರೈಕೆ ಹೇಗಿರಬೇಕು? ಒಂದು ಹೇಳ್ತೀನಿ, ಬೆಸ್ಟ್ ಮಜ್ಜಿಗೆ, ಸಿಂಪಲ್ ಮಜ್ಜಿಗೆ, ಆಮೇಲೆ ನಿಂಬೆಹಣ್ಣು ಜ್ಯೂಸು, ಇವೆಲ್ಲ ಚೀಪು. ಆಮೇಲೆ ಆಮ್ಲ, ನಲ್ಲಿಕಾಯಿ ಜ್ಯೂಸು, ವೆರಿ ವೆರಿ ಸಿಂಪಲ್. ಅದರಿಂದ ಆರ್ಟು ಚೆನ್ನಾಗಿ ಹೋಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ಆಮೇಲೆ ಎನಾರ್ಮಸ್ ಮೆಡಿಸಿನ್ ವ್ಯಾಲ್ಯೂ ಇದೆ. ಆಮ್ಲ ಜ್ಯೂಸ್ ಹೆಂಗೆ ಮಾಡ್ಕೋಬೇಕು? ಏನು ಸಿಂಪಲ್, ಅದನ್ನು ಚಚ್ಬಿಡ್ಬೇಕು. ಸೊ ಚಚ್ಬಿಟ್ಟು ಮಿಕ್ಸಿನಲ್ಲಿ ಇದು ಮಾಡ್ಕೊಂಬಿಡ್ಬೇಕು, ಗ್ರೈಂಡ್ ಮಾಡ್ಕೊಬೇಕು. ಸೊ ಅದರಲ್ಲಿ ನೀರು ಹಾಕಬೇಕು. ನೀರು ಹಾಕಿ ಕೋಲ್ಡ್ ಇದ್ದರೆ ನಾನದು ನಾರ್ಮಲ್ ವಾಟರ್ ತೊಗೊಳ್ಬೇಕಂತ ಹೇಳ್ತೀನಿ. ಯಾವಾಗಲೂ ಅಡಿಕ್ಟ್ ಆಗಬಾರ್ದು, ಅನ್ಯಾಚುರಲ್ ವೇ. ಇಲ್ಲಾಂದರೆ ಯಾವಾಗಲೂ ಕೊಳ್ಳೇಬೇಕು ಅಂತ ಹೇಳ್ತಾರೆ. ಸೊ ಅದು ಮಾಡಿ ಅದನ್ನು ನೀರು ಹಾಕಿ ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಶೋಧಿಸ್ಕೊಂಬಿಟ್ಟು ಆಮೇಲೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡು ಅದರಲ್ಲೇ ಸ್ವಲ್ಪ ಪೆಪ್ಪರ್ ಪೌಡ್ರು, ಆಮೇಲೆ ಜೀರಾ ಪೌಡ್ರು, ಸೊ ಇದಾಗ್ತದೆ ಅಂದರೆ ಸಾಲ್ಟು, ಖುಷಿಯಾಗೋಗ್ಬಿಡುತ್ತೆ ಅವಾಗ. ಅನ್ಥಿಂಕಬಲ್ ಮೆಡಿಸಿನ್ ವ್ಯಾಲ್ಯೂ. ಇಸ್ ಇಟ್ ಗುಡ್ ಇನ್ ಸಮ್ಮರ್? ಎಸ್, 100%. ಅದು ಅದಕ್ಕಿಂತ ಚೀಪು ಸಿಂಪಲ್ಲು ಮಜ್ಜಿಗೆ. ಮೊಸರು ಮಾಡ್ದ, ಅದನ್ನು ಚರ್ನ್ ಮಾಡ್ದ, ಅದರಲ್ಲೇ ಸಣ್ಣಾಗಿ ಈರುಳ್ಳಿನ, ಹಸಿಮೆಣಸಿನಕಾಯಿನ ಹಚ್ಬಿಟ್ಟು, ಆಮೇಲೆ ಧನಿಯಾ ಸೊಪ್ಪನ್ನು ಹಚ್ಬಿಟ್ಟು, ಕರಿ ಪತ್ತನೋ ಕರಿ ಲೀವ್ಸ್ನ ಹಚ್ಬಿಟ್ಟು ಮೇಲೆ ಸ್ಪ್ರೆಡ್ ಮಾಡೋದು. ಅಥವಾ ಅದನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡಿಬಿಟ್ಟು
ಅದನ್ನು ಫಿಲ್ಟರ್ ಮಾಡಿದ್ರೆ ಅದು ಇನ್ನೂ ಟೇಸ್ಟ್ ಇರುತ್ತೆ. ಬಾಡಿ ತಂಪಿರುತ್ತೆ. ಹಾಂ, ಫಸ್ಟ್ ಮಿಕ್ಸಿ ಮಾಡಿಬಿಡೋದು, ಎಲ್ಲ ಹಾಕ್ಬಿಟ್ಟು ಫಿಲ್ಟರ್ ಮಾಡ್ಕೊಂಬಿಡೋದು. ಓಕೆ ಓಕೆ. ಸೊ ನನ್ನ ಲಾಸ್ಟ್ ಕ್ವೆಶನ್ ಈ ಸೆಗ್ಮೆಂಟಲ್ಲಿ, ಸರ್ ನಾನು ನೋಡ್ತೀನಿ ಪ್ರತಿನಿತ್ಯ ಆರ್ಟಿಕಲ್ಸ್ಗಳನ್ನೆಲ್ಲ ಓದ್ತಾ ಇರೋ ಟೈಮಲ್ಲಿ ಬೇಜಾರಾಗುತ್ತೆ. 18 ವರ್ಷ 20 ವರ್ಷದವ್ರಿಗೆ ಕಿಡ್ನಿ ಸಮಸ್ಯೆ, 18-20 ವರ್ಷದವ್ರಿಗೂ ಡಯಾಲಿಸಿಸ್ವರೆಗೂ ತೊಗೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು. ಇದಕ್ಕೆ ಪರಿಹಾರ ಏನು ಸರ್ ಇದಕ್ಕೆ? ಒಂದು ಹೇಳ್ತೀನಿ, ಈಗ ಎವಿಡೆನ್ಸ್ ಬೇಸ್ಡು ಇದಿಲ್ಲ, ಏನು ವಿಜ್ಞಾನ. ಯಾವಾಗ ಎವಿಡೆನ್ಸ್ ಬೇಸ್ ವಿಜ್ಞಾನ ಇರಲ್ವೋ ಆವಾಗ ಏನಾಗುತ್ತೆ, ಏನು ಮೆಡಿಕಲ್ ಸೈನ್ಸಲ್ಲಿರುತ್ತೆ ಆ ಪ್ರೋಟೋಕಾಲ್ ಕೊಡ್ತಾರೆ. ಈಗ ಮೆಡಿಕಲ್ ಸೈನ್ಸಲ್ಲಿ ಏನಿದೆ ಪ್ರೋಟೋಕಾಲು, EGFR ರೇಟ್ ಅಂತಿದೆ, ಎಸ್ಟಿಮೇಟೆಡ್ ಗ್ಲೂಮರುಲಸ್ ಫಿಲ್ಟ್ರೇಷನ್ ರೇಟ್ ಅಂತಾರೆ ಅದನ್ನು. ಅಂದರೆ ನಾಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಿಡ್ನಿ ಎಷ್ಟು % ವರ್ಕ್ ಆಗ್ತಾಯಿದೆ ಅಂತ. ಅದು 15% ಒಳಗಡೆ ಇತ್ತು ಅಂದರೆ ಡಯಾಲಿಸಿಸ್ ಮಾಡಬೇಕು, ಇಲ್ಲ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಈಗ ನಾನು ಅದನ್ನೇ ರಿವರ್ಸ್ ಮಾಡಿರೋದು. ಈಗ ನೋಡ್ರಿ, ನೆನ್ನೆ 3 hours ಮಾತಾಡಿದೆ ಒಬ್ಬರು ಟಾಪ್ ಡಾಕ್ಟರ್, ಅವರು ಡಾಕ್ಟರ್ ಮಹತೇಶ್ ಅಂತ. ಅವರಿಗೆ ರೆಫರ್ ಮಾಡಿದವರು ಈ ಸೀನಿಯರ್ ಅಲೋಪತಿಕ್ ಡಾಕ್ಟರ್. ಅನದರ್ ಡಾಕ್ಟರ್ ಡಾಕ್ಟರ್ ಜಗದೀಶ್ ಅಂತ ಫ್ರಮ್ ವೆಸ್ಟ್ ಇಂಡೀಸ್, ಕೆರೆಬಿನ್ ಐಲ್ಯಾಂಡಲ್ಲಿ ಇರೋದು, ನಮ್ಮ ಕರ್ನಾಟಕದವ್ರೆ. 3 hours ನೆನ್ನೆ ನನ್ನ ಜೊತೆಲಿದ್ದರು. TCS ಅಲ್ಲಿ 40,000+ ಎಂಪ್ಲಾಯೀಸ್ ಇದ್ದಾರಂತೆ. He wants to give life to the people who have lost hopes in particularly ಈ ಯಾವುದು ಹೈ ಡಯಾಬಿಟೀಸು, ಆಮೇಲೆ ಸೋರಿಯಾಸಿಸ್ಸು ಇತ್ಯಾದಿ. ನೆನ್ನೆ ನೋಡ್ತಾ 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 ನಂದು ತೋರಿಸ್ತಾ ಇತ್ತು ಅಂದರೆ ಸುಸ್ತಾಗುತ್ತೆ ಅವರು. ಓಕೆ. ಟೆಸ್ಟಿಮೋನಿಯಲ್ಸು, ಡಾಕ್ಯುಮೆಂಟೇಷನ್ಸು ಎಲ್ಲದನ್ನ. ಆವಾಗಂದ್ರು, ಸರ್ ಐ ವಿಲ್ ಸಿ ದಟ್ ಇದನ್ನು ಯಾರ್ಯಾರಿಗಿದೆಯೋ ನಾನು ಐ ವಿಲ್ ಇದು ಮಾಡ್ತೀನಿ, ಸಜೆಸ್ಟ್ ಮಾಡ್ತೀನಿ. ಸೊ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ವಿಜ್ಞಾನ ಜನಕ್ಕೆ ಅರಿವಾಗಲಿಲ್ಲ ಅಂದರೆ ತಲೆನೆರೆದು. ಈಗ ನಾನು ಬುಕ್ ರಿಲೀಸ್, ಈಗ ನೋಡಿ ಸೋಷಿಯಲ್ ಮೀಡಿಯಾದಿಂದನೇ ಇಷ್ಟು ಜನ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಹೌದು. ಅದೇ ಬುಕ್ ಎಲ್ಲ ಡಾಕ್ಟರ್ಸ್ಗೂ ಒಂದ್ಸರಿ ಕೈ ಸಿಕ್ತು ಅಂದರೆ ಅಥಾರಿಟಿ ಬರ್ತದೆ, ಎಸ್ ಇಟ್ ಕ್ಯಾನ್ ಬಿ ಅಡ್ವೈಸ್ಡ್. ಆ ರೀತಿ ಇದು ವರ್ಕ್ ಆಗುತ್ತೆ. ಆದ್ದರಿಂದ ನಾನು ಹೇಳೋದು ಇಷ್ಟೇನೆ, ಕಿಡ್ನಿ ಪ್ರಾಬ್ಲಮ್ ಬಂದರೆ, ಕಿಡ್ನಿಗೆ ಏನಾದರೂ ಪರಿಹಾರ ಇದೆ ಅಂತಂದರೆ ಗೂಗಲಲ್ಲಿ ಸರ್ಚ್ ಮಾಡ್ತು ಅಂತಂದರೆ, ಎಸ್ಪೆಷಲಿ ಯೂಟ್ಯೂಬ್ನಲ್ಲಿ ನನಗೆ ಹೇಳ್ತಾರೆ ಪೇಷಂಟ್ಸು, ನಮ್ಮದೇ ಬರ್ತಿದ್ದೆ, ನಮ್ಮದೇ ಮಿರಾಕಲ್ ಡ್ರಿಂಕ್ಸ್. ಎಸ್ ಎಸ್ ಎಸ್. ಆಮೇಲೆ ರಿಸಲ್ಟ್ಸು 15 ದಿನ ಒಳಗಡೆ ಬರಲಿಲ್ಲ ಅಂದರೆ ದಟ್ ಮೀನ್ಸ್ ಏನೋ ತಪ್ಪು ಮಾಡ್ತಾ ಇದ್ದಾರೆ ಅಥವಾ ನಂದು ವರ್ಕ್ ಆಗ್ತಾ ಇಲ್ಲ ಅಂತ. ಅವಾಗ ಅವ್ರು ತಗೊಳ್ಬಾರ್ದು. ನಾನೇನು ಬುಕ್ಕಲ್ಲಿ ಬರೆದೆ ಅದನ್ನು ಫಾಲೋ ಮಾಡಬೇಕು. ಆಮೇಲೆ ಇಷ್ಟು ಮೆಡಿಸಿನ್ಸ್ ಇರುತ್ತೆ, ಏನು ಪ್ರೋಬಯೋಟಿಕ್ ಟ್ಯಾಬ್ಲೆಟ್ಸು ಲೈಕ್ ನೆಫ್ರೋಸೆ, ಊರಿನಾಲಾಗ್, ಅವೆಲ್ಲ ಮೊಸಳೆ ಇದೆ. ಆಮೇಲೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು, ಪೊಟ್ಯಾಷಿಯಂ ಟ್ಯಾಬ್ಲೆಟ್ಸು, ಆಮೇಲೆ ಯೂರಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು, ಝೈಲರಿಕ್ ಆ್ಯಸಿಡ್ ಅಂತ, ಪ್ರೋಟೀನ್ ಪೌಡರು, ಆಮೇಲೆ ಬ್ಲಡ್ ತಿನ್ನರು, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸು, ಇಷ್ಟೆಲ್ಲ ಕೊಟ್ಟಿರ್ತಾರೆ. ನಾನು ಇಷ್ಟೇ ಹೇಳೋದು, BP ಆಗಿತ್ತು ಅಂದರೆ BP ಅಷ್ಟೇ ಸಾಕು. ಅದು BP-ನೂ 15 ದಿನಕ್ಕೆ ಡಾಕ್ಟರ್ಸ್ ಬಿಡಿಸ್ಬಿಡ್ತಾರೆ. ನನ್ನ ಟ್ರೀಟ್ಮೆಂಟಿನ ಡಯಾಬಿಟಿಸ್ ಇತ್ತು ಅಂದರೆ, ಡಯಾಬಿಟಿಸಿಂದ ಆಯಿತು ಅಂದರೆ 7.5 HbA1c ಒಳಗಡೆ ಇತ್ತು ಅಂದರೆ ನನ್ನ ಟ್ರೀಟ್ಮೆಂಟಲ್ಲಿ ಅಲೋಪತಿಕ್ ತೊಗೊಂಡ್ರೆ ಒಂದೊಂದು ಟೈಮ್ 30 ಬಂದುಬಿಡ್ತದೆ, 30-35. ಯಾಕೆಂದರೆ ಆರ್ಗನ್ ಎಲ್ಲ ಆ್ಯಕ್ಟಿವೇಟ್ ಆಗೋಗ್ಬಿಡ್ತದೆ. ಅದೆಲ್ಲ ಬರೆದಿದ್ದೀನಿ, ಅದು ನೋಡಿಕೊಂಡು ದೇ ಶುಡ್ ಕಟ್ ಔಟ್. ನಾನು ಹೇಳೋದು ಏನಂದರೆ 7.5 ಇತ್ತು ಅಂದರೆ ತೊಗೊಳ್ಬೇಡ್ರಿ ಅಂತ ಹೇಳ್ತೀನಿ. ಓಕೆ. ನಾನು ಬುಕ್ಕಲ್ಲಿ ಬಂದಿದೆ, ಅದು ಅವ್ರದ್ದು ಇಚ್ಛೆ, ಅದು ನಂದೇನು ಇನ್ವೆಂಟ್ ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಓಲ್ಡ್ಗೆ ಹೇಳ್ತಾ ಇದ್ದೀನಿ. ಸೊ ಅದು ಅವರು ಪಾಲನೆ ಮಾಡ್ಬೋದು, ಬಿಡ್ಬೋದು, ಇಟ್ಸ್ ಇಮ್ಮೆಟೀರಿಯಲ್. ಅವರಿಗೆ ಮಾನಸಿಕವಾಗಿರಬೇಕು, ಇದಕ್ಕೆ ವಿಜ್ಞಾನ ಇದೆ, ಇದಕ್ಕೆ ಇನ್ವೆನ್ಷನ್ಸ್ ಇದೆ, ಸೊ ಇದರಿಂದ ನಾವು ಮುಕ್ತಿ ಆಗ್ಬೋದು ಅಂತ. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟೀಸ್ ತಡೆಗಟ್ಟೋದು ಹೇಗೆ, ಬಂದರೆ ಹೆದರೋ ಅವಶ್ಯಕತೆ ಇಲ್ಲ. ಮಿರಾಕಲ್ ಡ್ರಿಂಕ್ಸ್ ನಿಮಗಾಗಿ, ನಿಮ್ಮ ಟ್ರೀಟ್ಮೆಂಟ್ಗಾಗಿ, ನಿಮ್ಮನ್ನ ಕಂಪ್ಲೀಟ್ ಕ್ಯೂರ್ ಮಾಡೋದಕ್ಕೆ ರೆಡಿ ಇದೆ ಅಂತ ಈ ಎಪಿಸೋಡ್ ಮುಖಾಂತರ ತಿಳಿಸ್ತೀವಿ. ಈಗ ನೋಡ್ರಿ, ಕಾವ್ಯವರದು ತೋರಿಸ್ರಿ, ಜನ ಸ್ಪಂದಿಸ್ತೈತೆ, ಯಾವ್ಯಾವ ರೀತಿ ಇತ್ತು, ಹೆಂಗಾಯಿತು. ಯಾವಾಗಲೂ ಅಷ್ಟೇ, ನಾನು ಹೇಳೋದಕ್ಕಿಂತ ಯಾರು ಪೇಷಂಟ್ಸ್ ಫಲಾವ್ ಇದು ತೊಗೊಂಡಿದ್ದಾರೆ ಪೇಷಂಟು, ಅವ್ರು ಹೇಳ್ತಂದ್ರೆ ಅದು ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಥ್ಯಾಂಕ್ ಯು. ನಿಮ್ಮ ಮನೆಯಲ್ಲಿ ಅಥವಾ ಮನೆಯ ಅಕ್ಕಪಕ್ಕ ಯಾರಾದರೂ ಡಯಾಬಿಟೀಸ್ನಂತಹ ಸಮಸ್ಯೆ, ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೇ ಡಯಾಬಿಟೀಸ್ ಅಂತಲ್ಲ,
ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರಿಗೂ ಕೂಡ ಡಯಾಬಿಟೀಸ್ನಂತಹ ಸಮಸ್ಯೆ ಇತ್ತು ಅಂತಂದರೆ ಮಿರಾಕಲ್ ಡ್ರಿಂಕ್ಸ್ ನಂಬರ್ಸ್ ಏನು ಹೋಗ್ತಾ ಇದೆ ಸ್ಕ್ರೀನ್ ಮೇಲೆ ಅದನ್ನು ಡೈಲ್ ಮಾಡಿ ನೀವು ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡು ನೀವು ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.